ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ಕೂರ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸರ್ ನಮ್ಮ ಹತ್ರ ಏನಿಲ್ಲ ಅಂದರೂ 40 ವೆಹಿಕಲ್ಸ್ ಇದೆ ಸರ್. ಇದು 1,60,000 ಸರ್. 1,60,000 ಹೇಳೋದು. ಇದು ಪ್ರೈಸ್ ಬಂದ್ಬಿಟ್ಟು 1,55,000 ಹೇಳ್ತಾ ಇರೋದು. ನೆಗಿಷಿಯಬಲ್ ಆಗುತ್ತೆ. ಒಳ್ಳೆಯವರನ್ನ ಹಂಗೆ ಮಾಡ್ತಾರೆ. ಸ್ವಲ್ಪ ಜನ ನನಗೆ ತುಂಬಾ ಆ ಥರ ಫೋಟೋ ಕಳಿಸಿ ಬಂದು ನೋಡ್ತೀವಿ ಅಂತ 1,60,000 ಹೇಳ್ತಾ ಇರೋದು. ನೆಗಿಷಿಯಬಲ್ ಆಗುತ್ತೆ. ಇದು ಪ್ರೈಸ್ ಬಂದ್ಬಿಟ್ಟು ಸರ್ 1,05,000 ಹೇಳ್ತಾ ಇರೋದು. 2 lakhs ಹೇಳ್ತಾ ಇರೋದು. ನೆಗಿಷಿಯಬಲ್ ಆಗುತ್ತೆ ಸರ್. ನೀವು ಟೈಮ್ ಪಾಸ್ ಮಾಡೋದು, ನಾವು ಟೈಮ್ ಪಾಸ್ ಮಾಡೋದಂದ್ರೆ ಅದಾಗಲ್ಲ. 1,30,000 ಹೇಳೋದು. ನೆಗಿಷಿಯಬಲ್ ಆಗುತ್ತೆ ಸರ್. 4,40,000 ನೆಗಿಷಿಯಬಲ್ ಮಾಡಿ ಕೊಡ್ತೀವಿ ಸರ್. 4,40,000 ನೆಗೋಷಿಯಬಲ್. ಯಾವ ಗಾಡಿಗಳು ಫಿಕ್ಸೆಡ್ ಅಲ್ಲ ಸರ್. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಕಾರ್ಸ್ಕೂರ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು. ಸೊ ನಾವು ಇವತ್ತೆಲ್ಲಪ್ಪ ಬಂದಿದ್ದೀವಿ ಅಂತ ಹೇಳಿದರೆ ಲೋಟಸ್ ಆಟೋಗೆ ಬಂದಿದ್ದೀವಿ. ಲೋಟಸ್ ಆಟೋ ಎಲ್ಲಿ ಬರುತ್ತೆ ಅಂತ ಹೇಳಿದರೆ, ಸೊ ಇದು ಬನ್ನೇರ್ಘಟ್ಟ ಮೈನ್ ರೋಡಲ್ಲಿ ಅಪೋಲೋ ಫೋರ್ಟೇಜ್ ಹಾಸ್ಪಿಟಲ್ ಹಿಂದ್ಗಡೆನೇ ಬರುತ್ತೆ. ಸೊ ಎಕ್ಸಾಕ್ಟ್ ಲೊಕೇಶನ್ ಲಿಂಕ್ ಮತ್ತು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲವೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ. ಸೊ ಲೇಟ್ ಮಾಡೋದು ಬೇಡ. ನಮ್ಮ ಜೊತೆ ಕಾರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ ಅನಿತಾ ಮೇಡಮ್ ಇದ್ದಾರೆ. ಸೊ ಅವ್ರನ್ನ ಮಾತಾಡ್ತಾ ಹೋಗೋಣ ಬನ್ನಿ. ಸೊ ಇವತ್ತು ನಮ್ಮ ಜೊತೆ ಅನಿತಾ ಮೇಡಮ್ ಅವರು ಇದ್ದಾರೆ. ಸೊ ಕಾರ್ಸ್ಗಳ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ. ಸರ್ ಮ್ಯಾಮ್ ಮಾತಾಡ್ತಾ ಹೋಗೋಣ. ಹೇಗಿದ್ದೀರಾ ಮ್ಯಾಮ್? ಚೆನ್ನಾಗಿದ್ದೀವಿ ಸರ್. ಹ್ಯಾಪಿ ವರಮಹಾಲಕ್ಷ್ಮಿ ಬಿಲೇಟೆಡ್ ವಿಶಸ್ ಆ್ಯಕ್ಚುಲಿ ಸರ್. ಸೇಮ್ ಟು ನಿಮಗೂ ಕೂಡ. ಓಕೆ. ಸೊ ನಮ್ಮ ಚಾನಲಲ್ಲಿ ಫಸ್ಟ್ ಟೈಮ್ ಫೀಚರ್ ಆಗ್ತಿದೆ. ಗಾಡಿಗಳು ಎಷ್ಟು ಕಲೆಕ್ಷನ್ ಇದೆ ಅಂತ ಇದು? ಸರ್ ನಮ್ಮ ಹತ್ರ ಏನಿಲ್ಲ ಅಂದರೂ 40 ವೆಹಿಕಲ್ಸ್ ಇದೆ. ಅದು ಬಿಟ್ಟು ನಿಮಗೆ ಬೇರೆ ಥರ ವೆಹಿಕಲ್ಸು ಜನ ಕಾಲ್ ಮಾಡಿ ನಮಗೆ ಕೇಳಿದ್ರು ನಾವು ಔಟ್ಸೈಡಿಂದನೂ ಗಾಡಿಗಳನ್ನ ನಿಮಗೆ ತರಿಸ್ಬಿಟ್ಟು ತೋರಿಸೋದಾಗಲಿ, ಡೀಟೇಲ್ಸ್ ಕೊಡೋದಾಗಲಿ, ನಿಮಗೆ ಬೇಕಾಗಿರೋದು ಬೇರೆ ಥರ ಗಾಡಿಗಳನ್ನೂ ನಾವು ಅರೇಂಜ್ ಮಾಡಿಕೊಡ್ತೀವಿ. ಈ ರೇಟ್ಗಳು ಅಷ್ಟೇ ಸರ್. ರೇಟ್ ಏನಿದೆಯೋ ಬೇರೆ ಕಡೆಗಿಂತ ಕಂಪೇರ್ ಮಾಡಿದ್ರೆ ನಮ್ಮ ಕಡೆ ಎಲ್ಲ ನೆಗಿಷಿಯಬಲ್ ಪ್ರೈಸಲ್ಲೇ ಕೊಡ್ತೀವಿ. ಆದಷ್ಟು ಕಡಿಮೆಲಿ ಕೊಡ್ತೀವಿ ಸರ್. ಕಡಿಮೆಲಿ ಕೊಡ್ತೀರಾ? ಹೌದು ಸರ್. ಸೊ ಏನಂತ ಹೇಳಿದ್ರೆ, ನಮ್ಮ ಲೋ ಬಜೆಟ್ ಕಾರ್ಸ್ಗಳನ್ನ ಹುಡುಕ್ತಾ ಇರೋರಿಗೆ ತುಂಬ ಜನ ಇರ್ತಾರೆ, ತುಂಬ ಜನ ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ಒಂದು ಒಳ್ಳೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು, ಸಾಕಷ್ಟು ಲೋ ಬಜೆಟ್ ಕಾರ್ಸ್ಗಳಿದ್ದಾವೆ. ಸೊ ಆ್ಯಂಡ್ ಹೇಗೆ ಲೋ ಬಜೆಟ್ ಕಾರ್ಸ್ ಮಾತ್ರನ ಇಲ್ಲ, ಲಕ್ಸುರಿ ಕಾರ್ಸ್ಗಳು ಸಿಗ್ತವೆ. ಎಲ್ಲ ಥರ ವೆಹಿಕಲ್ಸು ಸಿಗುತ್ತೆ ನಿಮಗೆ. ಇವಾಗ ನಮ್ಮ ಹತ್ರ 80,000 ಹಿಡಿದು 8 ಲಕ್ಷ ತನಕನೂ ಗಾಡಿಗಳಿವೆ. ನಿಮಗೆ ಇನ್ನ ಫಾರ್ಚುನರು, ಇನೋವಾ ಕ್ರಿಸ್ಟಾ ಆ ಥರ ಬೇಕಂದ್ರೂ ನಾವು ಅರೇಂಜ್ ಮಾಡಿ ಕೊಡ್ತೀವಿ ಸರ್. ಬಟ್ ಯಾಕಂದ್ರೆ ಇಲ್ಲಿ ನಾವು ಅಷ್ಟು ದೊಡ್ಡ ಗಾಡಿಗಳನ್ನೆಲ್ಲ ಇರಿಸ್ಕೊಳಕ್ಕಾಗಲ್ಲ. ಸೊ ಕಸ್ಟಮರ್ ಎಲ್ಲಾನು ಪಾರ್ಕಿಂಗ್ ಬಿಡೋಕ್ಕಾಗಲ್ಲ, ದೊಡ್ಡ ಗಾಡಿಗಳು ಬಿಡೋಕ್ಕಾಗಲ್ಲ. ಈಗ ಜನ ಬೇಕು ಅಂದರೆ ಆ ಗಾಡಿನೂ ಅರೇಂಜ್ ಮಾಡಿ ಕೊಡ್ತೀವಿ. BMW, ಆಡಿ, ಫಾರ್ಚುನರು ಎಲ್ಲ ಗಾಡಿಗಳು ಅರೇಂಜ್ ಮಾಡಿ ಕೊಡ್ತೀವಿ. ಎಲ್ಲ ಗಾಡಿಗಳು ಅರೇಂಜ್ ಆಗುತ್ತೆ. ಸೊ ಇಲ್ಲಿ ಲೋ ಬಜೆಟ್ ಗಾಡಿಗಳನ್ನ, ಚಿಕ್ಕ ಪುಟ್ಟ ಗಾಡಿಗಳನ್ನೆಲ್ಲ ನಿಲ್ಲಿಸ್ಕೊಂಡಿದ್ರೆ ಬಜೆಟ್ಗೆ ತಕ್ಕಂತೆ ಕಾರ್ಗಳಿದಾವೆ ಅಂತಲೇ ಹೇಳ್ಬೋದು. ಸೊ ನೀವು ಲೋನ್ ಫೆಸಿಲಿಟಿ ಎಲ್ಲ ಮಾಡಿಕೊಡ್ತೀವಿ? ಹೌದು ಸರ್, ಲೋನ್ ಮಾಡಿಸ್ಕೊಡ್ತೀವಿ. ಯಾವ ಥರ ಅಂತಂದರೆ, ಈ ಬ್ಯಾಂಗ್ಳೂರಲ್ಲಿ ಓನ್ ಹೌಸು ಮತ್ತು ಸ್ಯಾಲ್ರಿ ಸ್ಲಿಪ್ಪು, IT ರಿಟರ್ನ್ಸ್ ಇರೋರಿಗೆ ಲೋನ್ ಮಾಡಿಸ್ಕೊಡ್ತೀವಿ. ಅದು ಬಿಟ್ಟು ಬೇರೆ ಔಟ್ಸೈಡಲ್ಲಿ ಇರೋರು ಸುಮಾರು ಜನ ಕೇಳ್ತಾರೆ ಲೋನ್ ಮಾಡಿಸ್ಕೊಡಿ ಅಂತ. ಅಂಥವ್ರು ಬ್ಯಾಂಕಿಂದನೇ ಕೊಡಲ್ಲ, ನಾವಂತಲ್ಲ, ಬ್ಯಾಂಕಿಂದನೇ ಲೋನ್ ಕೊಡಲ್ಲ ಸರ್. ಬ್ಯಾಂಕಿಂದ ಕೊಡಲ್ಲ. ಯಾವ ಮಾಡೆಲ್ ಮೇಲಿಂದ ನಿಮಗೆ ಲೋನ್ ಫೆಸಿಲಿಟಿ? 12 ಮಾಡಲ್ ಅಬೋ ಸರ್. 12 ಮಾಡಲ್ ಅಬೋ ಎಲ್ಲ ಗಾಡಿಗಳಿಗೂ ಆಗುತ್ತೆ. ಎಲ್ಲ ಗಾಡಿಗೂ ಅಂದರೆ ಬೀಟ್ ಚವರ್ ಲೈಟ್ ವೆಹಿಕಲ್ಸ್ ಯಾವುದಕ್ಕೂ ಆಗಲ್ಲ. ಅದು ಬಿಟ್ಟು ಈ ನ್ಯಾನೋ, ಟ್ವಿಸ್ಟು ಆ ಥರ ಗಾಡಿಗಳಿಗೆ ಆಗಲ್ಲ. ಶವರ್ ಲೈಟು ಮತ್ತು ಫೋರ್ಡ್ಗೆ ಆಗುತ್ತಾ? ಫೋರ್ಡ್ ಆಗಿದೆ. ಇದು ನಿಮಗೆ ಬೀಟು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದೆ, ಅದರಿಂದ ಅದೆರಡಕ್ಕೆ ಆಗಲ್ಲ. ಮಿಕ್ಕಿದೆಲ್ಲ ಗಾಡಿಗಳಿಗೂ 12 ಮಾಡಲ್ ಅಬೋಗೆ ನಾವು ಮಾಡಿಸ್ಕೊಡ್ತೀವಿ ಸರ್. ಈವನ್ 1 ಲಕ್ಷ ಇದಕ್ಕೆ ಕೂಡ ಮಾಡಿಕೊಡ್ತೀರಾ? ಹೌದು ಸರ್, ಅದು ಸೇಟು ಫೈನಾನ್ಸ್ ತರ ಇರುತ್ತೆ. 1 lakh ಅಂತಂದ್ರೆ ಇವಾಗ ಒಂದು 2007, 8 ಮಾಡಲ್ ಇರೋದಕ್ಕೆ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಅವರು ಅಷ್ಟೇನೆ. ಮ್ಯಾಕ್ಸಿಮಮ್ ಅಂದ್ರೆ ಇವಾಗ ಒಂದು 2 ಲಕ್ಷ ಗಾಡಿ ಅಂದ್ರೆ 80,000ದಿಂದ 1 ಲಕ್ಷ ಒಳಗಡೆ ಕೊಡ್ತಾರೆ. ಅವ್ರದ್ದು ಲಿಮಿಟ್ ಇರುತ್ತೆ, ಅದ್ರ ಮೇಲೆ ಕೊಡಲ್ಲ ಸರ್. ಸೊ ಬ್ಯಾಂಕ್ ಲೋನ್ ಆಗಲ್ಲ, ನಿಮಗೆ ಸೇಟು ಫೈನಾನ್ಸ್ ಸಿಗುತ್ತೆ ಅಂತ ಹೇಳ್ಬೋದು. ಸೊ RTO ಚಾರ್ಜಸ್ ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್ RTO ಚಾರ್ಜಸ್ ಅಂದರೆ ಇಲ್ಲಿ TO ಅಂದರೆ 3,500 ಆಗುತ್ತೆ. ಟ್ರಾನ್ಸ್ಫರ್ ಆಗಿ ಫುಲ್ ಎಲ್ಲ ನಿಮಗೆ ಕಾರ್ಡ್ ಬರೋ ಥರ ಮಾಡೋದಾದ್ರೆ 3,500 ಆಗುತ್ತೆ. ಅದು ಬಿಟ್ಟು ನಿಮಗೆ ಬೇರೆ ಕಡೆಯಿಂದ ಬರ್ತಾರೆ ಸುಮಾರು ಜನ, ಈ ಗುಲ್ಬರ್ಗ ಆ ಕಡೆ ಈ ಕಡೆಯಿಂದ ಬರ್ತಾರೆ, ಮಂಡ್ಯ ಆ ಕಡೆಯಿಂದ, ಅಂಥವ್ರಿಗೆ CC ತಕ್ಕೊಡ್ತೀವಿ, ಕ್ಲಿಯರೆನ್ಸ್ ಸರ್ಟಿಫಿಕೇಟು. ಅವ್ರು ಇಲ್ಲಿಂದ ಅಲ್ಲಿ ತೊಗೊಂಡೋಗಿ ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ಅದಕ್ಕೆ 1,500 ತೊಗೊತೀವಿ ಸರ್. ಅದನ್ನ ಕಸ್ಟಮರೇ ಕೊಡಬೇಕಾಗತ್ತೆ. ಸುಮಾರು ಜನ
ಹೇಳ್ತಾರೆ, ಇಲ್ಲ ನಾವು ಗಾಡಿ ಕೊಡೋರಿಂದನೇ ನೀವೇ ಮಾಡಿಸ್ಕೊಡ್ಬೇಕಂತ. ನಮ್ಮ ಹತ್ರ ಆ ಥರ ಇದಿಲ್ಲ. ಕಸ್ಟಮರ್ ಯಾರು ಬಂದು ಗಾಡಿ ತೊಗೊಂತಾರೋ ಅವ್ರ ಕಡೆಯಿಂದನೇ ನಾವು ತೊಗೊತೀವಿ ಸರ್. ಅವ್ರ ಕಡೆಯಿಂದನೇ ನೀವು ತಗೊಂಡು ನೀವು ಕೊಡ್ತೀರಾ? ಹೌದು, ಯಾಕಂದ್ರೆ ಕಮಿಷನ್ ಮತ್ತೆ ಕಮಿಷನ್ ಇರುತ್ತೆ, ಅದು ಕೂಡ 2% ಇರುತ್ತೆ. ಅದು ಕೂಡ 2 ಕಡೆ ತೊಗೊತೀವಿ. ಯಾಕಂದ್ರೆ ಬೈಯರ್ ಕಡೆಯಿಂದನೂ ಸೆಲ್ಲರ್ ಕಡೆ 2 ಕಡೆನೂ ತೊಗೊತೀವಿ. 2% ಕಮಿಷನ್ ಇರುತ್ತೆ. ಅಂದ್ರೆ 1 ಲಕ್ಷಕ್ಕೆ 2,000 ರೂಪಾಯಿ. ನೀವು ಇವಾಗ 4 ಲಕ್ಷ ತೊಗೊಂಡ್ರೆ ನಿಮ್ಗೆ ಗೊತ್ತಾಗತ್ತೆ ಎಷ್ಟಾಗತ್ತೆ ಅಂತ. ಆ ಥರ 2% ಬೈಯರ್ ಸೆಲ್ಲರ್ 2 ಕಡೆಯಿಂದನೂ ಇರುತ್ತೆ. ಹೌದು. ಸೊ ನೋಡಿದ್ರಲ್ಲ, ಸೊ ತಡ ಮಾಡೋದು ಬೇಡ, ಕಾರ್ಸ್ಗಳ ಡೀಟೇಲ್ಸ್ ತಗೊಳ್ತಾ ಹೋಗೋಣ. ಮೊದಲಿಗೆ ಯಾವ ಕಾರ್ ಮ್ಯಾಮ್? ಮ್ಯಾಮ್ ಇಲ್ಲಿ ಒಂದು ಬೀಟ್ ಇದೆ, ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಸರ್ ಇದು 2010 ಮಾಡಲು 3rd ಓನರ್ ಗಾಡಿ. ಕಾಂಪ್ರೆಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಇದು 1 ಲಕ್ಷ ಓಡಿರೋದು. ಟೈರ್ ನೋಡ್ಬೋದು. ಪ್ರೈಸ್ ಬಂದ್ಬಿಟ್ಟು ಇದು 1,60,000 ಹೇಳ್ತಾ ಇರೋದು. 1 lakh. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಇದೆ. ನೋಡ್ಬೋದು ಸರ್, ನೀವು ಎಕ್ಸ್ಟ್ರಾ ಮ್ಯಾಗ್ ವೀಲ್ ಸಮೇತನೂ ಹಾಕ್ಸಿದ್ದಾರೆ. 1,60,000 ಒಳಗಡೆ ಪೆಟ್ರೋಲ್ ಗಾಡಿ. ಇಷ್ಟು ನೀಟಾಗಿರೋ ಗಾಡಿ ಎಲ್ಲೂ ಸಿಗಲ್ಲ. 1,60,000 ಹೇಳ್ತಿರೋದು ಬೀಟು. ನಿಮಗೆ ಆಲ್ಮೋಸ್ಟ್ ಸ್ಪಾರ್ಕೆ 1,60,000 ಹೇಳ್ತಾರೆ. ನಾವು ಅಂತರಲ್ಲಿ LT ಗಾಡಿ, ರಿವರ್ಸ್ ಕ್ಯಾಮ್ರಾ ಇದೆ. ಅದು ಬಿಟ್ಬಿಟ್ಟು ನಿಮಗೆ ಮ್ಯಾಗ್ ವೀಲ್ಸ್ ಇದೆ. ಹೊಸ ಟೈರ್ಗಳು ಹಾಕ್ಸಿದ್ದಾರೆ, ಎಕ್ಸ್ಟ್ರಾ ಹೊಸ ಟೈರ್ಗಳು. ಹೌದು ಸರ್. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ ಫ್ಯೂಚರ್ ಕೂಡ. ಗಾಡಿ ಕೂಡ ಚೆನ್ನಾಗಿದೆ. ರೇಟ್ ಕೂಡ ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್. ನೆಗೋಷಿಯಬಲ್ ಆಗುತ್ತೆ. ಎಷ್ಟಂತ ಹೇಳಿದ್ರಿ ಮ್ಯಾಮ್ ಇದು? ಸರ್ ಇದು 1,60,000 ಸರ್. 1,60,000 ಹೇಳೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಜಾಸ್ತಿ ಹೆಚ್ಚು ಕಡಿಮೆ ಆಗಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಡೈರೆಕ್ಟ್ ಆಗಿ ಯಾರು ವಿಸಿಟ್ ಮಾಡ್ತಾರೋ ಖಂಡಿತ ಅವರಿಗೆ ಇನ್ನೂ ಸ್ವಲ್ಪ ನಮ್ಮ ಕಡೆಯಿಂದ ನೆಗೋಷಿಯಬಲ್ ಮಾಡಿಸ್ಕೊಡೋಣ. ಮಾಡಿಸ್ಕೊಡ್ತೀರಾ? ಹೌದು ಸರ್. ಇಲ್ಲಿ ಒಂದು i20 ಇದೆ, ಸೊ ಇದ್ರ ಬಗ್ಗೆ ಹೇಳಿ ಸರ್. ಇದು 2015 ಮಾಡಲು ಸಿಂಗಲ್ ಓನರು. ಪ್ರೈಸ್ ಬಂದ್ಬಿಟ್ಟು 5,35,000 ಹೇಳ್ತಾ ಇರೋದು. ನೆಗೋಷಿಯಬಲ್ ಆಗುತ್ತೆ. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಫುಲ್ ಟಾಪ್ ಎಂಡ್ ವರ್ಷನ್. ಇದು ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಅದು ಬಿಟ್ಟು ನೀವು ನೋಡ್ಬೋದು ಸರ್ ಇಂಟೀರಿಯರ್ ಎಲ್ಲ ಎಷ್ಟು ನೀಟಾಗಿದೆ ಅಂತ. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ. ಪ್ಲಸ್ ನೋಡಿ ಇದು ಬಟನ್ ಸ್ಟಾರ್ಟ್ ಕೂಡ. ಗಾಡಿ ಕೂಡ ರೇಟ್ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಎಷ್ಟು ಹೇಳಿದ್ರಿ ಮ್ಯಾಮ್ ಇದಕ್ಕೆ? ಸರ್ 5,35,000 ಹೇಳ್ತಿರೋದು. 5,35,000. ಹೌದು ಸರ್. ಸಿಂಗಲ್ ಓನರ್? ಹೌದು ಸರ್. ಓಕೆ. 2015 ಸಿಂಗಲ್ ಓನರ್. ಹೌದು ಸರ್. ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಮಾಡ್ಕೊಡ್ತೀವಿ ಸರ್. ರೇಟ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಸರ್ ಇದು 2004 ಮಾಡಲು 4th ಓನರ್ ಗಾಡಿ. ಈ ಲೋ ಬಜೆಟ್ ಅಲ್ಲಿ ವ್ಯಾಗನರ್, ಆಲ್ಟೋ ಹುಡುಕ್ತಾರೆ ಅವರಿಗೆ ಒಳ್ಳೆ ಗಾಡಿ. ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಅಂತ ಒಂದು ಇದು ನೋಡಕ್ ಹೋಗ್ಬೇಡಿ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ಇದು ಪ್ರೈಸ್ ಬಂದ್ಬಿಟ್ಟು ಸರ್ 1,05,000 ಹೇಳ್ತಾ ಇರೋದು. ಸರ್ ನೀವು ಇಂಟೀರಿಯರ್ ಎಲ್ಲ ನೋಡ್ಬೋದು, ಸೀಟ್ ಕವರ್ಸ್ ಎಲ್ಲ ನೋಡ್ಬೋದು, ಗಾಡಿ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ಪ್ರೈಸ್ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. 1,05,000 ಹೇಳ್ತಾ ಇರೋದು. ರೇಟ್ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ಸರ್. ರೇಟ್ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಎಷ್ಟನೇ ಓನರ್ ಅಂತ ಹೇಳಿದ್ರಿ ಮ್ಯಾಮ್ ಇದು? ಸರ್ ಎಷ್ಟನೇ ಓನರ್ ಅಂತ ಹೇಳಿದ್ರಿ? 4th ಓನರ್ ಸರ್. 4th ಓನರ್ ಅಷ್ಟೇನೆ. ರೇಟ್ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಮ್ಯಾಮ್ ಇಲ್ಲಿ ಒಂದು ಪುಟ್ಟ ಗಾಡಿ ಇದೆ, ನ್ಯಾನೋ. ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ನ್ಯಾನೋ ಟ್ವಿಸ್ಟ್ ಸುಮಾರು ಜನಕ್ಕೆ ನಾವು ಸುಮಾರು ನ್ಯಾನೋ ಗಾಡಿಗಳನ್ನ ಮಾರಿದೀವಿ. ನ್ಯಾನೋ ಗಾಡಿ ರನ್ನಿಂಗ್ ಪರ್ಪಸ್ಗೆ ಹುಡುಕ್ತಾ ಇರೋರಿಗೆ, ಕಳಿಯೋದಕ್ಕೆ ಹುಡುಕ್ತಾ ಇರೋರಿಗೆ ಒಳ್ಳೆ ಗಾಡಿ ಕೂಡ. ಇದರಲ್ಲಿ ಏನೇನು ಫೀಚರ್ಸ್ ಬರುತ್ತೆ ಮ್ಯಾಮ್? ಸರ್ ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಪ್ಲಸ್ ಬ್ಯಾಕ್ ಡಿಕ್ಕಿ ಓಪನ್ ಬರುತ್ತೆ. ನ್ಯಾನೋ ಟ್ವಿಸ್ಟ್ ಇದು 2015 ಮಾಡಲು ಸರ್. ಇಂಟೀರಿಯರ್ ಎಲ್ಲ ನೋಡ್ಬೋದು, ವಾಷಿಂಗ್ ಆಗಿ ಗಾಡಿ ಬಂದಿರೋದು ಎಷ್ಟು ನೀಟಾಗಿದೆ ಅಂತ. ಒಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಸಮೇತ ಇಲ್ಲ. ಗಾಡಿ ಎಷ್ಟು ನೀಟಾಗಿದೆ. ಅದೇ ತರ ರೇಟ್ ಕೂಡ ನೆಗೋಷಿಯಬಲ್ ಮಾಡಿಸ್ಕೊಡ್ತೀವಿ ಸರ್. ಇದರಲ್ಲಿ ಡಿಕ್ಕಿ ಕೂಡ ಓಪನ್ ಆಗುತ್ತೆ. ಹೌದು ಸರ್. ಡಿಕ್ಕಿನೂ ಓಪನ್ ಬರುತ್ತೆ. ಮತ್ತೆ ನೋಡ್ಬೋದು ಟೈರ್ಸ್ ಎಲ್ಲ ಎಷ್ಟು ಇದಾಗಿದೆ ಅಂತ ಅಂದ್ಬಿಟ್ಟು. ರೇಟ್ ಕೂಡ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಮಾಡಿಕೊಡ್ತೀವಿ ಸರ್. ಓಕೆ. ಇಲ್ಲಿ ಒಂದು ಝೆನ್ ಇದೆ ಮ್ಯಾಮ್, ಹೇಳಿ ಮ್ಯಾಮ್ ಇದು. ಸರ್ ಇದು 2005 ಮಾಡಲು. 2005 ಮಾಡಲು ಸೆಕೆಂಡ್ ಓನರು. 68,000 ನೋಡಿದೆ. ಇದು ಪ್ರೈಸ್ ಬಂದ್ಬಿಟ್ಟು 1,35,000 ಹೇಳ್ತಾ ಇರೋದು. ನೆಗೋಷಿಯಬಲ್ ಆಗುತ್ತೆ. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಇದು 6 ಸೆಕೆಂಡ್ ಓನರು. ರೇಟ್ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಓನರ್ ಅಂತ ಹೇಳಿದ್ರೆ? 6th. ಹೌದು ಸರ್. 6th ಓನರ್ ಆಗಿದೆ ಸರ್. 6 ಓನರ್ ಅಲ್ಲ, 6 ಮಾಡಲು ಸೆಕೆಂಡ್ ಓನರ್. 6 ಮಾಡೆಲ್. ಹೌದು ಸರ್. 6 ಮಾಡಲ್ ಸೆಕೆಂಡ್ ಓನರು. ಹೌದು ಸರ್. 1,35,000ಗೆ ನಿಮಗೆ ಒಂದು ಝೆನ್ ಸಿಗ್ತಾ ಇರುವಂತದ್ದು. ಸೊ ಎಷ್ಟು ಓಡಿದೆ ಮ್ಯಾಮ್ ಇದು? ಸರ್ ಇದು 78,000 ಓಡಿದೆ. 78,000. ಹೌದು ಸರ್. ಗಾಡಿ ಕೂಡ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ಇದು 1,35,000 ಸ್ವಲ್ಪ ಹೆಚ್ಚು ಕಡಿಮೆ ಸರ್. ಜಾಸ್ತಿ ನೆಗೋಷಿಯಬಲ್ ಅಂತೂ ಆಗಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ. ಲೋ ಬಜೆಟ್ ಅಲ್ಲಿ ಆಲ್ರೆಡಿ ಲೋ ಬಜೆಟ್ ಅಲ್ಲಿ ಇದೆ. ಹೆಚ್ಚು ಕಡಿಮೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಒಂದು ಸ್ಯಾಂಟ್ರೋ ಇದೆ, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2005 ಮಾಡಲು ಸರ್. 2005 ಮಾಡಲು ಸೆಕೆಂಡ್ ಓನರು. ಇದು ಪ್ರೈಸ್ ಬಂದ್ಬಿಟ್ಟು 1,55,000 ಹೇಳ್ತಾ ಇರೋದು. ನೆಗೋಷಿಯಬಲ್ ಆಗುತ್ತೆ. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಗಾಡಿನೂ ನೋಡ್ಬೋದು ಸರ್ ಎಷ್ಟು ನೀಟಾಗಿದೆ ಅಂತ. ಕಲರ್ ಕೂಡ ತುಂಬಾ ಲೈಕ್ ಮಾಡ್ತಾರೆ ಸ್ಯಾಂಟ್ರೋದಲ್ಲಿ ಈ ಕಲರ್ನ. ರೇಟ್ ಕೂಡ ನೆಗೋಷಿಯಬಲ್ ಮಾಡಿ ಕೊಡ್ತೀವಿ ಸರ್. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ರೆಡ್ ಕಲರ್ ಅಲ್ಲಿ ಇದೆ, ತುಂಬಾ ಚೆನ್ನಾಗಿ ಕಾಣ್ತಿದೆ ಆಕ್ಚುಲಿ.
ಸೊ ತುಂಬ ಒಳ್ಳೆ ಹ್ಯಾಂಡ್ಲಿಂಗ್ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಎಷ್ಟು ನೀಟಾಗಿದೆ ನೋಡಿ, ಡ್ಯಾಶ್ ಬೋರ್ಡ್ ಕೂಡ ತುಂಬ ಒಳ್ಳೆ ಕ್ಲಾಸಿ ಲುಕ್ಕಲ್ಲಿದೆ. ಸೊ ಎಷ್ಟು ಓಡಿದೆ ಮ್ಯಾಮ್ ಇದು? ಸರ್ ಇದು 59,000 ಏನೋ ಓಡಿದೆ. 59,000. ಹೌದು ಸರ್. ಇನ್ಶೂರೆನ್ಸ್ ಎಲ್ಲ ನಾವು ಈಗ ಹೇಳಿದ್ರೆ ಒಂದೊಂದು ಗಾಡಿಗಳು ನೀವು ಬರೋಷ್ಟಿಗೆ ಎಕ್ಸ್ಪೈರ್ ಆಗಿರ್ಬೋದು, ಆ ಥರ ಇರುತ್ತೆ. ಸೊ ನಾನು ಅದರಿಂದ ಇನ್ಶೂರೆನ್ಸ್ಗಳನ್ನ ಹೇಳಲ್ಲ. ನೀವು ಯಾವ ಗಾಡಿ ನಿಮಗೆ ಪಾಪಾರಾಗಿ ಬೇಕು ಅಂದರೆ ಆ ಗಾಡಿ ಇನ್ಶೂರೆನ್ಸು FC ಡಾಕ್ಯುಮೆಂಟ್ಸ್ ಬಗ್ಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ ಸರ್. ಓಕೆ, ಅದೇ ಇನ್ಶೂರೆನ್ಸ್ ಎಲ್ಲ ನಿಮ್ಮ ಕಡೆಯಿಂದ ಮಾಡ್ಕೊಡ್ತೀರಾ? ಅದಕ್ಕೆ ಎಕ್ಸ್ಟ್ರಾ ಚಾರ್ಜಸ್ ಆಗುತ್ತೆ ಸರ್? ಹೌದು ಸರ್. ಈಗ ಯಾವ ಗಾಡಿ ಅಂದರೆ ನಮ್ಮ ಇದೆಲ್ಲ ಪಾರ್ಕಿಂಗ್ ಸೇಲ್, ಕಸ್ಟಮರ್ ಪಾರ್ಕಿಂಗ್ ಸೇಲ್ ವೆಹಿಕಲ್ಸ್ ಆಗಿರೋದ್ರಿಂದ ಯಾವ ಗಾಡಿಗಳು ಇನ್ಶೂರೆನ್ಸ್ ಇಲ್ವೋ ಆ ಗಾಡಿಗಳನ್ನ ನಾವು ಮಾತಾಡಿಸಿ ವಿತೌಟ್ ಇನ್ಶೂರೆನ್ಸ್ ಅಲ್ಲೇ ನಾವೆಲ್ಲ ಗಾಡಿನೂ ಹೇಳ್ತಿರ್ತೀವಿ. ಇನ್ಶೂರೆನ್ಸ್ ಇಲ್ದಿರೋದು ನೀವೇ ಕಟ್ಟಿಸ್ಕೊಂಡು ತೊಗೊಂಡೋಗ್ಬೇಕು. ಅದು ನಾವು ವಿತೌಟ್ ಇನ್ಶೂರೆನ್ಸ್ ಎಲ್ಲೂ ಗಾಡಿ ಕೊಡಲ್ಲ. ಇಲ್ಲಿ ನಾವು ಗಾಡಿ ಕೊಡ್ಬೇಕಾದ್ರೆ ನೀವು ಅಮೌಂಟ್ ಕೊಟ್ಟರೆ ಇನ್ಶೂರೆನ್ಸ್ ಮಾಡಿ ನಿಮ್ಗೆ ಗಾಡಿ ಕೊಡ್ತೀವಿ ಸರ್. ಕೊಡ್ತೀರಾ? ಓಕೆ ಓಕೆ. ಇಲ್ಲಿ ಒಂದು ಫೋರ್ಡ್ ಫಿಗೋ ಇದೆ, ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಸರ್ ಇದು 2011 ಮಾಡಲು. ಓಕೆ. ಸೆಕೆಂಡ್ ಓನರ್, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್. ಹೌದು ಸರ್. ಪ್ರೈಸ್ ಬಂದ್ಬಿಟ್ಟು 2,25,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. ಇದು ನೋಡ್ಬೋದು ಸರ್, ಇಂಟೀರಿಯರ್ ಎಲ್ಲ ಎಷ್ಟು ನೀಟಾಗಿದೆ ಅಂತ. ಫಿಗೋ ಸುಮಾರು ಜನ ಹುಡುಕ್ತಾ ಇರ್ತಾರೆ. ಸೊ ಅಂಥವ್ರಿಗೆ ನಮ್ಮ ಹತ್ರ 2 ಗ್ರೇ ಕಲರ್ ಇದೆ. ಇದು AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಗಾಡಿ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು 67,000 ನೋಡಿದೆ. ಸಿಂಗಲ್ ಓನರ್ ಗಾಡಿ. ನೀವು ಬಂದ್ಬಿಟ್ಟು ಯಾರು ಫಸ್ಟ್ ಪ್ರಿಪೇರ್ ಮಾಡ್ಕೊಂಡು ಬರ್ತಿರೋ ಸರ್, ಖಂಡಿತ ಎಲ್ಲ ಗಾಡಿಗಳು ನೀವು ನೋಡ್ಬಿಟ್ಟು ಚೆಕ್ ಮಾಡಿಸ್ಕೊಂಡು ತಗೋಬಹುದು. ಯಾಕಂದ್ರೆ ನಮ್ಮ ಹತ್ರ ವಾರಂಟಿ ಗ್ಯಾರಂಟಿ ಸಿಗಲ್ಲ. ಅದರಿಂದ ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಆಗಿ ಬಂದ್ರೆ ಎಲ್ಲ ಗಾಡಿಗಳು ನೆಗೋಷಿಯಬಲ್ ರೇಟಲ್ಲೇ ನಾವು ಮಾಡಿಸ್ಕೊಡೋಣ ಸರ್. ಮಾಡಿಸ್ಕೊಡ್ತೀರಾ? ಇದು ಟಾಪ್ ಅಂಡ್ ವೇರಿಯಂಟ್ ಆಗಿರುವಂಥದ್ದು. ಹೌದು ಸರ್. ಫ್ರಂಟ್ ಟು ಪವರ್ ವಿಂಡೋಸ್ ಬರುತ್ತೆ, ಬ್ಯಾಕ್ ಸೈಡ್ ಬರೋದಿಲ್ಲ. ಸೊ ಎಷ್ಟು ಓಡಿದೆ ಅಂತ ಹೇಳಿದ್ರಿ ಮ್ಯಾಮ್ ಇದು? ಸರ್ 67,000 ನೋಡಿದೆ. ಸಿಂಗಲ್ ಓನರ್ ಗಾಡಿ, 11 ಮಾಡಲು ಸರ್. ಓಕೆ, ಫುಲ್ಲಿ ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಒಂದು i10 ಇದೆ, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2009 ಮಾಡಲು. ಇದು ಪೆಟ್ರೋಲ್ ವಿತ್ LPG. ಸುಮಾರು ಜನ ಈಗ ಪೆಟ್ರೋಲ್ ಅಪ್ಪ ನಾವು ಹೆಂಗ್ ಯೂಸ್ ಮಾಡೋದು ಏನ್ ಮಾಡೋದು ಅಂತ ಇದು ಮಾಡಿರ್ತಾರೆ. ಅಂಥವ್ರಿಗೆ ಇದು ಶೋರೂಮ್ ಫಿಟೆಡ್ LPG ಇದೆ. ಇದು ಪ್ರೈಸ್ ಬಂದ್ಬಿಟ್ಟು ಸರ್ 2,40,000 ಹೇಳ್ತಾ ಇರೋದು. ನೆಗೋಷಿಯಬಲ್ ಕೂಡ ಆಗುತ್ತೆ ಸರ್. ಇಂಟೀರಿಯರ್ ಎಲ್ಲ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ಎಲ್ಲ ಇದೆಲ್ಲ ವಾಷಿಂಗ್ ವೆಹಿಕಲ್ಸು, ಬರೀ ವಾಷಿಂಗ್ ವೆಹಿಕಲ್ಸು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದಿರುತ್ತೆ, ಸಣ್ಣ ಪುಟ್ಟ ಡೆಂಟು ಟಚ್ ಪಾಯಿಂಟ್ಗಳು ಹಾಗೆ ಆಗಿರುತ್ತೆ. ಅದೆಲ್ಲ ಗಾಡಿಗಳಲ್ಲೂ ನಮ್ಮ ಬೆಂಗಳೂರಲ್ಲಂತೂ ಕಾಮನ್ ಅಂತದ್ದು. ರೇಟ್ ಕೂಡ ಅಷ್ಟೇ ಸರ್, ನೆಗೋಷಿಯಬಲ್ ಮಾಡ್ಕೊಡೋಣ. ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ವಿತ್ LPG ಗಾಡಿ. ತುಂಬಾ ನೀಟಾಗಿದೆ, ಬ್ಲ್ಯಾಕ್ ಕಲರು. ನೀವು ಡೈರೆಕ್ಟ್ ಆಗಿ ನೋಡಿದ್ರೆ ತುಂಬಾ ಲುಕ್ ಆಗಿ ಅನ್ಸುತ್ತೆ. ಗಾಡಿನೂ ಅಷ್ಟೇ ನೀಟಾಗಿದೆ. ರೇಟ್ ಕೂಡ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. ಎಷ್ಟು ಓಡಿದೆ ಅಂತ ಹೇಳಿದ್ರೆ ಮ್ಯಾಮ್? ಸರ್ ಇದು 59,000 ನೋಡಿದೆ. ಪೆಟ್ರೋಲ್ ಅಂದ್ರೆ ಪೆಟ್ರೋಲ್ ಯೂಸ್ ಮಾಡ್ಕೋಬಹುದು, ಡೀಸೆಲ್ LPG ಅಂದ್ರೆ LPG ಮಾಡ್ಕೋಬಹುದು. ಆಲ್ಮೋಸ್ಟ್ ನಿಮಗೆ ಒಂದು 16-17 ಮೈಲೇಜ್ ಕೂಡ ಬರುತ್ತೆ. ನಿಮಗೆ ಗಾಡಿ ಕೂಡ ತುಂಬಾ ನೀಟಾಗಿದೆ. i10 ನಮ್ಗೆ ಇದು ಬೇಡ, ಬರೀ ಪೆಟ್ರೋಲ್ ಬೇಕಂದ್ರು ಅದರಲ್ಲೂ ನಿಮಗೆ ತೋರಿಸ್ತೀವಿ. ನೆಕ್ಸ್ಟ್ ರೇಟ್ ನೆಗೋಷಿಯಬಲ್ ಮಾಡಿಸ್ಕೊಡೋಣ ಸರ್. ಕೊಡ್ತೀರಾ? ಓಕೆ. ಇಲ್ಲಿ ಒಂದು ಹೋಂಡಾ ಸಿಟಿ ಇದೆ, ಸೊ ಇದ್ರ ಬಗ್ಗೆ ಹೇಳಿ ಸರ್. ಇದು 2009 ಮಾಡಲು. ಥರ್ಡ್ ಓನರ್ ಗಾಡಿ, ಸಿಲ್ವರ್ ಕಲರ್. ಪ್ರೈಸ್ ಬಂದ್ಬಿಟ್ಟು 3,25,000 ಹೇಳ್ತಿರೋದು ಸರ್. ಓನರ್ಶಿಪ್ ಅದೊಂದು ನೋಡಕ್ ಹೋಗ್ಬೇಡಿ. ಗಾಡಿ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. 9 ಮಾಡಲಲ್ಲಿ ನಿಮ್ಗೆ ಗಾಡಿಗಳು ಹೋಂಡಾ ಸಿಟಿ ಅಂತೂ ಸಿಗದೇ ಇಲ್ಲ. ಹೌದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸು, ಮ್ಯೂಸಿಕ್ ಸಿಸ್ಟಮು, ಅದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಇದೆ. ಹೌದು ಸರ್. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ರೇಟ್ ಕೂಡ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. ಎಷ್ಟನೇ ಓನರ್ ಅಂತ ಹೇಳಿದ್ರಿ ಮ್ಯಾಮ್ ಇದು? ಸರ್ ಥರ್ಡ್ ಓನರ್ ಆಗಿದೆ. ಸೊ ನಿಮಗೆ ಬ್ಯಾಕ್ ವೈಪರ್ ಬರೋದಿಲ್ಲ, ನಿಮಗೆ ಡಿಫಾಗರ್ ಬರುತ್ತೆ. ಆ್ಯಂಡ್ ಟೈರ್ ಪ್ರೊಫೈಲ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಓಡಿದೆ ಮ್ಯಾಮ್ ಇದು? ಸರ್ ಇದು 78,000 ನೋಡಿದೆ. ಹೌದು ಸರ್. ಎಷ್ಟು ನೀಟಾಗಿದೆ ಅಂತ ನೋಡ್ಬೋದು. ಗಾಡಿನೂ ಅಷ್ಟು ನೀಟಾಗಿದೆ, ಇಂಟೀರಿಯಲ್ಸು ನೀಟಾಗಿದೆ. ಏನು ಪ್ರಾಬ್ಲಮ್ ಇಲ್ಲ. ತಗೊಂಡು ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಓಡಿಸ್ಕೊಂತೀನಿ ಅನ್ನೋರು ಖಂಡಿತ ಬಂದು ಈ ಗಾಡಿಗಳನ್ನ ನೋಡ್ಬೋದು ಸರ್. ನೋಡ್ಬೋದು. ಎಷ್ಟು ಹೇಳಿದ್ರಿ ನೀವು ಇದಕ್ಕೆ? ಸರ್ ಇದು 325 ಹೇಳ್ತಾ ಇರೋದು. 325 ನೆಗೋಷಿಯಬಲ್ ಅಲ್ವಾ? ಹೌದೌದು ಸರ್, ನೆಗೋಷಿಯಬಲ್ ಆಗುತ್ತೆ. ಇಲ್ಲಿ ಒಂದು ಸುಜುಕಿ ಸೆಲೆರಿಯೋ ಇದೆ. ಸೊ ಮ್ಯಾಮ್ ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು ಸೆಲೆರಿಯೋ ಆಟೋಮೆಟಿಕ್ ಹುಡುಕ್ತಾರರಿಗೆ ನಮ್ಮ ಹತ್ರ ಒಂದೇ ಗಾಡಿ ಇರೋದು. 2017 ಮಾಡಲು. 17 ಮಾಡಲು ಸಿಂಗಲ್ ಓನರ್ ಗಾಡಿ. 72,000 ನೋಡಿದೆ. ಪ್ರೈಸ್ ಬಂದ್ಬಿಟ್ಟು ಸಿಂಗಲ್ ಓನರ್ ವೆಹಿಕಲ್ ಅಲ್ಲ? ಹೌದು ಸರ್. ಸೊ ಏನೇನು ಫೀಚರ್ಸ್ ಬರುತ್ತೆ ಮ್ಯಾಮ್ ಇದರಲ್ಲಿ? ಸರ್ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ. ಗಾಡಿ ನೋಡ್ಬೋದು ಎಷ್ಟು ನೀಟಾಗಿದೆ. ಆಟೋಮೆಟಿಕ್, ವಿತೌಟ್ ಕ್ಲಚ್, ಗೇರ್ಲೆಸ್ ಗಾಡಿ. ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ಈ ಆಟೋಮೆಟಿಕ್ ಸುಮಾರು ಜನ ಹುಡುಕ್ತಾ ಇರ್ತಾರೆ ಅಂಥವ್ರಿಗೆ. ರೇಟ್ ಕೂಡ ಸರ್ 17 ಮಾಡಲ್. ಆಲ್ಮೋಸ್ಟ್ ನಿಮಗೆ ನಾವೆಲ್ಲ ಮರಿದೀವಿ 14-15ಗೆ
450 ಅಂತ ನಾವು ಹೇಳಿದೀವಿ ಕೂಡ. ಇವಾಗ ನಿಮ್ಗೆ 17 ಮಾಡಲೇ ನಾವು 450 ಹೇಳೋದು. ಇದ್ರಲ್ಲಿ ನೆಗೋಷಿಯಬಲ್ ಕೂಡ ಇದೆ. ಗಾಡಿ ಕೂಡ ತುಂಬಾ ನೀಟಾಗಿದೆ ಸರ್. ನೋಡ್ಬೋದು ನೀವು ಇಂಟೀರಿಯರ್ ಎಲ್ಲ ನೀವೇ ನೋಡ್ಬೋದು, ನಾವೇನು ಹೇಳಂಗಿಲ್ಲ. ಇನ್ನೊಂದೇನಂದ್ರೆ ZXi ಟಾಪ್ ಎಂಡ್ ವರ್ಷನ್, ಏರ್ ಬ್ಯಾಗ್, ABS, ಬ್ಯಾಕ್ ವೈಫರು, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಟೈರ್ಸ್ ಎಲ್ಲ ಹೊಸದಿದೆ, ನೀವೇನು ಮಾಡಿಸ್ಕೊಳ್ಳೋದಿಲ್ಲ ಸರ್. ಗಾಡಿ ಜಸ್ಟ್ ತಗೊಂಡು ಓಡಿಸೋ ಗಾಡಿಗಳೇ ಎಲ್ಲನೂ ಅಷ್ಟೇನೆ. ಎಲ್ಲ ಗಾಡಿಗಳು ನೀಟಾಗೇ ಇದೆ. ಏನು ಎಲ್ಲ ಗಾಡಿ ಚೆನ್ನಾಗಿದೆ ಅಂತೀರಾ ಅಂತ ಸಣ್ಣ ಪುಟ್ಟದಿರುತ್ತೆ ಸರ್. ನೀವು ಎಲ್ಲ ಸೆಕೆಂಡ್ಸ್ ಅಲ್ಲಿ ತಗೊಂಡಾಗ ಒಂದು 10 ರಿಂದ 15 ಸಾವಿರ ಖರ್ಚು ಇದ್ದೇ ಇರುತ್ತೆ. ಅದನ್ನ ಬಿಟ್ಟು ಬೇರೆ ಏನೂ ಇಲ್ಲ ಸರ್. ಪ್ರಾಬ್ಲಮ್ ಸೆಕೆಂಡ್ಸ್ ಅಲ್ಲಿ ನೀವು ಆ ಥರ ಫಸ್ಟ್ ಹ್ಯಾಂಡ್ ಇದು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ನೀವು ನೋಡಿ ತಗೋಬೇಕಾಗುತ್ತೆ. ಎಲ್ಲ ಗಾಡಿನೂ ಚೆನ್ನಾಗೇ ಇದೆ ಅಂತ ನಾವು ಹೇಳ್ತೀವಿ. ನೀವು ಅಂದ್ರೆ ನಮಗೂ ಗೊತ್ತಾದ್ರಿಂದ ಒಂದು 10 ರಿಂದ 15 ಸಾವಿರ ಅಂತ. ಅಂದ್ರೆ ನೀವು ಸೆಕೆಂಡ್ಸ್ ಅಲ್ಲಿ 10 ರಿಂದ 15 ಸಾವಿರ ದೊಡ್ಡ ವಿಚಾರನೇ ಅಲ್ಲ. ನೀವು ಅಷ್ಟು ಲಕ್ಷ ಗಾಡಿ ತೊಗೊಂತೀರ, ಒಂದು 10 ಸಾವಿರ ಖರ್ಚು ಮಾಡೋದ್ರಿಂದ ಅದೇನು ದೊಡ್ಡ ವಿಚಾರ ಅಲ್ಲ ಅಂತ ನಾವು ಅನ್ಕೊಂತೀವಿ. ಗಾಡಿ ಎಲ್ಲ ನೀಟಾಗಿ ಇದೆ ಸರ್. ನಾವು ಹೇಳೋದು ಕೆಲವೊಂದು ಗಾಡಿಗಳು ಹೇಳ್ತಾ ಇದೀವಿ ಅಷ್ಟೇ ಖರ್ಚಿದೆ ಅಂತ. ಕೆಲವೊಂದು ಗಾಡಿಗಳಿಗೂ ನೀವು ಒಂದು 50 ಸಾವಿರ 60 ಸಾವಿರ ಇರುತ್ತೆ, 1 ಲಕ್ಷ ಇರುತ್ತೆ ಖರ್ಚನ. ಆ ಥರ ನಾವು ಗಾಡಿಗಳು ನಾವು ತಗೊಳ್ಳೋದಿಲ್ಲ. ಫುಲ್ ಆಕ್ಸಿಡೆಂಟ್ ಆಗಿರೋ ಗಾಡಿಗಳು ನಾವು ತಗೊಳ್ಳೋದಿಲ್ಲ. ಹೌದು, ನಾವು ವೆರಿಫಿಕೇಶನ್ ಮಾಡ್ತೀವಿ. ಬಟ್ ನಿಮಗೆ ವಾರಂಟಿ ಗ್ಯಾರಂಟಿ ನಮ್ಮ ಕಡೆಯಿಂದ ನಾವು ಕೊಡೋಕ್ಕಾಗಲ್ಲ. ಯಾಕೆ ಕಸ್ಟಮರ್ಸ್ ವೆಹಿಕಲ್ ಅವ್ರ ಗಾಡಿಗೆ ನಾವು ವಾರಂಟಿ ಗ್ಯಾರಂಟಿ ನಾವು ಕೊಡೋಕ್ಕಾಗಲ್ಲ. ಡಾಕ್ಯುಮೆಂಟ್ಸ್ಗೆ 100% ವಾರಂಟಿ ಗ್ಯಾರಂಟಿ ನಾವು ಇರ್ತೀವಿ ಸರ್. ಓಕೆ, ಡಾಕ್ಯುಮೆಂಟ್ಸ್ಗೆ ಮಾತ್ರ ವಾರಂಟಿ ಗ್ಯಾರಂಟಿ ಇರುತ್ತೆ. ಆ್ಯಂಡ್ ನೀವು ಗಾಡಿನ ನೋಡಿಬಿಟ್ಟು ತಗೋಬೇಕಾಗುತ್ತೆ. ಸೊ ಮ್ಯಾಮ್, ಇಲ್ಲಿ ಒಂದು ಗ್ರ್ಯಾಂಡ್ i10 ಇದೆ, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್, ಇದು i10 ಗ್ರ್ಯಾಂಡ್ ಬಂದ್ಬಿಟ್ಟು 2013 ಮಾಡಲು. ಎಲ್ಲರೂ ಡೀಸೆಲ್ ಅಲ್ಲಿ ಅಷ್ಟೊಂದು i10 ಗ್ರ್ಯಾಂಡ್ ಇದೆ ಅಂತ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಸೊ ಇದು ಡೀಸೆಲ್ ಅಲ್ಲಿ i10 ಗ್ರ್ಯಾಂಡ್ 2013 ಮಾಡಲು, ಸಿಂಗಲ್ ಓನರು. ಪ್ರೈಸ್ ಬಂದ್ಬಿಟ್ಟು ಸರ್ 4,30,000 ಹೇಳ್ತಾ ಇರೋದು. ನೆಗೋಷಿಯಬಲ್ ಆಗುತ್ತೆ. ನಾನು ಹೇಳ್ದಂಗೆ ಇದು ಕೂಡ ಟಾಪ್ ಎಂಡ್ ವರ್ಷನ್, ಬಟನ್ ಸ್ಟಾರ್ಟು, ಏರ್ ಬ್ಯಾಗ್, ABS ಇರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಇರುತ್ತೆ, ಪವರ್ ವಿಂಡೋಸ್ ಇರುತ್ತೆ, ಪವರ್ ಸ್ಟೇರಿಂಗ್ ಇರುತ್ತೆ. ಗಾಡಿ ಫುಲ್ ಇಂಟೀರಿಯರ್ಸ್ ಎಲ್ಲ ನೀವೇ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್. ಡೀಸೆಲ್ ವೆಹಿಕಲ್ ಆಗಿರೋದ್ರಿಂದ ಮ್ಯಾಮ್ ಎಷ್ಟು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮ್ಯಾಮ್ ಇದು? ಸರ್ ಆಲ್ಮೋಸ್ಟ್ ನಿಮಗೆ ಹುಂಡೈಯಲ್ಲೆಲ್ಲ ಬರೋದು ಒಂದು 14-15, ಸಿಟಿ ಹೈವೇಲಿ ಒಂದು 17-18 ಬರುತ್ತೆ ಸರ್. 17-18 ಬರುತ್ತೆ. ಇಲ್ಲಿ ಫುಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ನಿಮಗೆ ಪುಷ್ ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ. ಆಲ್ಮೋಸ್ಟ್ ನಿಮಗೆ ಎಲ್ಲ ಫೀಚರ್ಸು ಇದೆ ಅಂತಲೇ ಹೇಳ್ಬೋದು. ಮ್ಯಾಗ್ವೀಲ್ ಒಂದು ಬರೋದಿಲ್ಲ ನಿಮಗೆ. ಮ್ಯಾಗ್ವೀಲ್ ಒಂದು ಬರಲ್ಲ, ಅದ್ಬಿಟ್ಟು ಎಲ್ಲ ಫೀಚರ್ಸ್ ಇದೆ. ಮ್ಯೂಸಿಕ್ ಕಂಟ್ರೋಲು, ಬ್ಯಾಕ್ ವೈಫರಿಂದ ಎಲ್ಲ ಹಿಡಿದು ಬರುತ್ತೆ. ಏರ್ ಬ್ಯಾಗ್, ABS, ಡಬಲ್ ಏರ್ ಬ್ಯಾಗ್, ABS ಇಂದಾನು ಬರುತ್ತೆ ಸರ್. ಎಷ್ಟನೇ ಓನರ್ ಅಂತ ಹೇಳಿದ್ರೆ ಮ್ಯಾಮ್? ಸರ್ ಸಿಂಗಲ್ ಓನರ್ ವೆಹಿಕಲ್. ಎಷ್ಟು ಓಡಿದೆ ಇದು? ಸರ್ ಇದು 52,000 ಓಡಿದೆ. 52,000. ಹೌದು. ಸೊ ಇಲ್ಲಿ ಇರುವಂಥ ಆಲ್ಮೋಸ್ಟ್ ವೆಹಿಕಲ್ ಎಲ್ಲ ನಿಮಗೆ ಪಾರ್ಕಿಂಗ್ ಸೆಲ್ ಬಂದಿರೋದು? ಹೌದು ಸರ್, ಆಲ್ಮೋಸ್ಟ್ ಪಾರ್ಕಿಂಗ್ ಸೆಲ್ ವೆಹಿಕಲ್ಸ್. ಇದು ಯಾವುದು ನಾವು ಪರ್ಚೇಸಿಂಗ್ ಇಲ್ಲ, ನಮ್ದು ಬರೀ ಕಮಿಷನ್ ಬೇಸಸ್ ಸರ್ ಅಷ್ಟೇ. ಕಮಿಷನ್ ಬೇಸಸ್. ಹೌದು. ಸೊ ಆದ್ರಿಂದ ನಿಮಗೆ ಇಲ್ಲಿ ಯಾವುದೇ ಥರ ಗಾಡಿಗೂ ವಾರಂಟಿ ಸಿಗೋದಿಲ್ಲ? ಹೌದು ಸರ್, ನಮ್ಮ ಕಡೆಯಿಂದ ವಾರಂಟಿ ಗ್ಯಾರಂಟಿ ಸಿಗಲ್ಲ. ಬೇರೆ ಕಡೆಯಿಂದ ವಾರಂಟಿ ಗ್ಯಾರಂಟಿ ಬೇರೆಯವರು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಅಂತ ವಾರಂಟಿ ಗ್ಯಾರಂಟಿ ನಾವು ಸುಮ್ಮನೆ ನಿಮಗೆ ಕೊಡ್ಸಕ್ಕೆ ಇಷ್ಟಪಡಲ್ಲ ಸರ್. ಚೆನ್ನಾಗಿರೋ ಗಾಡಿಗೆ ಯಾಕೆ ವಾರಂಟಿ ಗ್ಯಾರಂಟಿ? ಅದಕ್ಕೊಂದು 5 ಸಾವಿರ 10 ಸಾವಿರ ನಾವು ರೇಟಲ್ಲಿ ಇಟ್ಕೊಂಡು ನಿಮಗೆ ಹೇಳಿ ಇಲ್ಲ ನೀವು ನಮಗೆ ಕೊಡೋದು ನಮ್ಗೆ ಇಷ್ಟ ಇಲ್ಲ. ನೀವೇ ಡೈರೆಕ್ಟಾಗಿ ಶೋರೂಮ್ ತೊಗೊಂಡೋಗಿ ಚೆಕ್ ಮಾಡಿಸ್ಕೊತೀನಿ ಅಂದ್ರೂ ಓಕೆನೆ, ಇಲ್ಲ ನಾನು ಮೆಕ್ಯಾನಿಕ್ ಕರ್ಕೊ ಬರ್ತೀನಿ ಅಂದ್ರೂ ಓಕೆನೆ. ನೀವು ಬಂದರೆ ನನಗೆ ಈ ಗಾಡಿ ಇಷ್ಟ ಆಗಿದೆ, ನಾನು ಅಡ್ವಾನ್ಸ್ ಮಾಡ್ತೀನಿ, ನಾನು ಮೆಕ್ಯಾನಿಕ್ ತೊಗೊಂಡೋಗಿ ಚೆಕ್ ಮಾಡಿಸ್ಕೊತೀನಿ ಅಂದರೆ ಹುಡುಗನ ಕಳಿಸಿ ನಾವೇ ಗಾಡಿ ಕೊಟ್ಟು ಕಳಿಸ್ತೀವಿ ಸರ್ ನಿಮ್ಮ ಜೊತೆ. ಹೌದು. ಓಕೆ, ಏನೇ ಇದ್ರೂ ಜೆನ್ಯೂನ್ ಆಗಿ ಹೇಳ್ತಾ ಇರೋದ್ರಿಂದ ನೀವು ನಂಬೋದು ಅಂತಲೇ ಹೇಳ್ಬೋದು. ಗಾಡಿನ ನೋಡಿ ಒಂದ್ಸಲಿ ಚೆಕ್ ಮಾಡಿ ತಗೊಳ್ಳಿ ಅಂತಲೇ ಹೇಳ್ಬೋದು. ಸೊ ಮ್ಯಾಮ್, ಇಲ್ಲಿ ಒಂದು ಬೀಟ್ ಇದೆ ಸರ್ ಮ್ಯಾಮ್, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2013 ಮಾಡಲು. ಓಕೆ. 2013 ಮಾಡಲು, ಸೆಕೆಂಡ್ ಓನರು, ಗ್ರೇ ಕಲರು. ಇದು ಪ್ರೈಸ್ ಬಂದು 2,30,000 ಹೇಳ್ತಿರೋದು. ಓಕೆ ಸರ್, ಇದು ನಮ್ಮ ಹತ್ರ ಈ ಸಲ ಬೀಟ್ ತುಂಬಾ ಗಾಡಿಗಳಿದೆ, ಪೆಟ್ರೋಲಿಂದ ಹಿಡಿದು ಡೀಸೆಲ್ ಇದು ಇದೆ ಗಾಡಿಗಳು. ನೀವು ನೋಡ್ಬೋದು ಇಂಟೀರಿಯರ್ ಎಲ್ಲ ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ನಿಮ್ಮ ಗಾಡಿನೂ ಅಷ್ಟೇ ಎಷ್ಟು ನೀಟಾಗಿದೆ ಅಂದ್ರೆ ನಾವು ವಿಡಿಯೋದಲ್ಲಿ ಹೆಂಗ್ ತೋರಿಸ್ತೀವಿ, ಡೈರೆಕ್ಟಾಗಿ ನೀವು ಬಂದ್ರು ಅಷ್ಟೇ ನೀಟಾಗಿದೆ. ಇನ್ನೊಂದು ಏನಂದ್ರೆ ಡೀಸೆಲ್ ಇದು 2,30,000 ಹೇಳ್ತಾ ಇರೋದು. ನೆಗೋಷಿಯಬಲ್ ಆಗುತ್ತೆ. ಹೊಸ ಟೈರ್ ಕೂಡ ಇದೆ, ನೋಡ್ಬೋದು ನೀವು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ಒಂದೊಂದು ಸಣ್ಣ ಪುಟ್ಟ ಸ್ಕ್ರಾಚಸ್ ಕೂಡ ಇಲ್ಲ ಸರ್. ನೀವು ಸರ್ವಿಸ್ ಇಲ್ಲ, ನಾವ್ ಹೆಂಗ್ ಚವರ್ಲೈಟ್ ಗಾಡಿಗಳು ತಗೋದು ಅಂತ ಸುಮಾರು ಜನ ಯೋಚನೆ ಮಾಡ್ತೀರಾ. ಅದರ ಏನಿಲ್ಲ, ಸರ್ವಿಸು ಪಾರ್ಟ್ಸ್ ಎಲ್ಲಾ ಕಡೆ ಇವಾಗ ಸಿಗ್ತಾ ಇದೆ. ಅದರಿಂದ ನಿಮ್ಗೆ ಏನು ಟೆನ್ಷನ್ ಇಲ್ಲ. ಸುಮಾರು ಜನ ಅದನ್ನ ಎದುರ್ಕೊಂತಾರೆ, ಹೆಂಗಪ್ಪ ನಾವು ಚವರ್ಲೈಟ್ ಗಾಡಿಗಳು ತಗೊಳ್ಳೋದಂತ. ನಾವು ಸುಮಾರು ಬೀಟ್ಗಳೆಲ್ಲ ಮಾರಿದೀವಿ, ಬೀಟು, ಸ್ಪಾರ್ಕ್ ಅದೆಲ್ಲ ಮಾರಿದೀವಿ. ಸರ್ವಿಸ್ ಆಲ್ಮೋಸ್ಟ್ ಇಲ್ಲೇ ಬನ್ನರ್ಘಟ್ಟ ರೋಡಲ್ಲೇ ಸರ್ವಿಸ್ ಕೂಡ ಇದೆ. ಇದು ಸ್ಪಾರ್ಟ್ಸ್ ನೀವು ಎಲ್ಲ ಕಡೆನೂ ಸಿಗತ್ತೆ ಸರ್. ಇವಾಗ ಏನಿಲ್ಲ, ಸರ್ವಿಸ್ ಇದೆ ಅಂದ್ಮೇಲೆ ಸ್ಪಾರ್ಟ್ಸ್ ಸಿಗುತ್ತೆ. ರೇಟ್ ಕೂಡ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಹೇಳಿದ್ರಿ ಮ್ಯಾಮ್ ಅದಕ್ಕೆ? ಸರ್ ಇದು 2,30,000 ಸರ್. ಅದು ನೆಗೋಷಿಯಬಲ್ ಪ್ರೈಸ್, ಫಿಕ್ಸೆಡ್ ಅಲ್ಲ. ಫಿಕ್ಸೆಡ್ ಅಲ್ಲ, ನೆಗೋಷಿಯಬಲ್ ಆಗುತ್ತೆ. ಎಷ್ಟನೇ ಓನರ್ ಅಂತ ಹೇಳಿದ್ರು ಮ್ಯಾಮ್? ಸರ್ ಇದು ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ 13 ಮಾಡಲು. ಇಲ್ಲಿ ಒಂದು ರಿಟ್ಸ್ ಇದೆ ಮ್ಯಾಮ್, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2010 ಮಾಡಲು, ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಇವಾಗ ಸ್ವಿಫ್ಟು, ಮಾರುತಿಯಲ್ಲಿ ಸ್ವಿಫ್ಟು ಇಲ್ಲ ರಿಡ್ಸ್ ಅಂತಾರೆ ಹುಡುಕ್ತಾರೆ ಅವ್ರಿಗೆ. ಇದು ಕೂಡ ಒಳ್ಳೆ ಗಾಡಿ ಕೂಡ ರಿಡ್ಸು.
ಇದು ಮ್ಯಾನುಫ್ಯಾಕ್ಚರಿಂಗ್ ಸ್ಟಾಪ್ ಆಗಿದೆ ಅಷ್ಟೇ ಬಿಟ್ಟರೆ Okay. ನೀವು ರೇಟ್ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀವಿ. 3,10,000 ಹೇಳ್ತಾರೆ ಅದು VDI ಸ್ವಿಫ್ಟು ಸಾರಿ ರಿಡ್ಸು. AC ಪೋಸ್ಟರಿಂಗ್ 4 ವಿಂಡೋಸ್ ಬರುತ್ತೆ. ಗಾಡಿ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. 76,000 ನೋಡಿದೆ. ಹೌದು ಸರ್, ಡೀಸೆಲ್ಲು ಒಳ್ಳೆ ಮೈಲೇಜ್ ಬರುತ್ತೆ. ಆಲ್ಮೋಸ್ಟ್ ನಿಮ್ಗೆ 20 ತನಕ ಮೈಲೇಜ್ ಬರುತ್ತೆ. ಮಾರುತಿ ಚೀಪ್ ಅಂಡ್ ಬೆಸ್ಟ್ ಮೈಂಟೆನೆನ್ಸು. ಮೈಂಟೆನೆನ್ಸ್ ಫ್ರೀಗಂತಾನೆ ಮಾರುತಿ ಗಾಡಿಗಳು ಸುಮಾರು ಜನ ಹುಡುಕ್ತಾ ಇರ್ತೀರಾ. ಆ ಥರ ಇರ್ಬೇಕಾದ್ರೆ ಡೀಸೆಲಲ್ಲಿ ನಿಮಗೆ 3,10,000 ಗಾಡಿ ತುಂಬ ಚೆನ್ನಾಗಿದೆ. ಡೈರೆಕ್ಟಾಗಿ ವಿಸಿಟ್ ಮಾಡಿ ಸರ್, ಬಂದ್ಬಿಟ್ಟು ಗಾಡಿ ನೋಡಿ. ಓಕೆ, 3,10,000 ಅಲ್ವಾ? ಹೌದು ಸರ್, 3,10,000. ಮಾರುತಿ ಸುಜುಕಿ ಮೈಂಟೆನೆನ್ಸ್ ಕಾಸ್ಟ್ ಕೂಡ ಕಮ್ಮಿನೇ ಇರುತ್ತೆ. ಮೈಲೇಜ್ ಗಾಡಿ ಅಂತಲೇ ಹೇಳ್ಬೋದು. ಡೀಸೆಲ್ ವೇರಿಯಂಟ್ ಆಗಿರೋದ್ರಿಂದ ಇದು ಮಿಡ್ ವೇರಿಯಂಟ್ ಬರುತ್ತೆ. ಹೌದು ಸರ್, ಬೇಸ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಮ್ಯಾಮ್ 3,10,000 ಅಲ್ವಾ? ಫಸ್ಟ್ ಓನರ್, ಸೆಕೆಂಡ್ ಓನರ್? ಸಿಂಗಲ್ ಓನರ್ ವೆಹಿಕಲ್. ಓಕೆ, ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇಲ್ಲಿ ಒಂದು i10 ಇದೆ ಮ್ಯಾಮ್, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2008 ಮಾಡಲು. ಓಕೆ, ಸಿಂಗಲ್ ಓನರ್ ಗಾಡಿ. ಇದು ಪ್ರೈಸ್ ಬಂದ್ಬಿಟ್ಟು ಸರ್ 2,20,000 ಹೇಳ್ತಾ ಇರೋದು. ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು ಸರ್, 20,000ಗೆ ನಿಮ್ಗೊಂದು i10 ಸಿಗುತ್ತೆ. ಸೊ ಮ್ಯಾಮ್ ಏನೇನು ಫೀಚರ್ಸ್ ಬರುತ್ತೆ ಮ್ಯಾಮ್ ಇದ್ರಲ್ಲಿ? ಸರ್ ಇದರಲ್ಲೂ ಅಷ್ಟೇನೆ AC ಪೋಸ್ಟರಿಂಗ್ ಬರುತ್ತೆ. ಇದು ಎರಾ ಸರ್, ಇದು ನಿಮಗೆ ಮಿಡಲ್ ವರ್ಷನ್. ಇದು AC ಪೋಸ್ಟರಿಂಗ್ 4 ವಿಂಡೋಸ್ ಬರುತ್ತೆ. ಇಂಟೀರಿಯರ್ ನೋಡ್ಬೋದು ಸರ್. ಇದು ನೋಡಿ ನಿಮಗೆ ಇಂಟೀರಿಯರ್ ಆಲ್ಮೋಸ್ಟ್ ಸೇಮ್ ಕೊಟ್ಟಿರ್ತಾರೆ. ಈ ಡ್ಯಾಶ್ ಬೋರ್ಡ್ದಲ್ಲ ಸೇಮ್ ಕೊಟ್ಟಿರುತ್ತೆ. ಸೀಟ್ ಕವರ್ಗೆ ಸೇಮ್ ಇರುತ್ತೆ. ಸೊ ಇಂಟೀರಿಯರ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇನ್ನೊಂದ್ಸಲಿ ತೋರಿಸೋ ಪ್ರಯತ್ನ ಮಾಡ್ತೀನಿ. ನೋಡಿ ತುಂಬ ಚೆನ್ನಾಗಿ ಒಂದು ಒಳ್ಳೆ ಪ್ಲೆಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇಂಟೀರಿಯರ್ ಎಲ್ಲದೂ ಮ್ಯಾಚ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ನಿಮಗೆ ಡ್ಯಾಶ್ ಬೋರ್ಡು ಮತ್ತು ಸೀಟ್ ಕವರ್ಸ್ ಎಲ್ಲವೂ ಮ್ಯಾಚಿಂಗ್. ಹೌದು ಸರ್, ನೀವು ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ಅವಾಗೇ ನಾವು ತೋರಿಸಿದ್ದು ಪೆಟ್ರೋಲ್ ವಿತ್ LPG. ಇದು ಪೆಟ್ರೋಲ್, ಪ್ಯೂರ್ ಪೆಟ್ರೋಲು. ರೇಟ್ ಕೂಡ ನೆಗೋಷಿಯಬಲ್ ಮಾಡಿಕೊಡೋಣ ಸರ್. ಎಷ್ಟು ಹೇಳಿದ್ರಿ ಮ್ಯಾಮ್ ಇದಕ್ಕೆ? ಸರ್ ಇದು 225 ಸರ್. ಇದರಲ್ಲಿ ನೆಗೋಷಿಯಬಲ್ ಆಗುತ್ತೆ ನಿಮ್ಗಿನ್ನ. ಇದು ಫಿಕ್ಸೆಡ್ ಅಲ್ಲ ಸರ್, ರೇಟ್ ಫಿಕ್ಸ್ಡ್ ಅಲ್ಲ, ನೆಗೋಷಿಯಬಲ್ ಆಗುತ್ತೆ. ಸೊ ಸಿಂಗಲ್ ಓನರ್ ವೆಹಿಕಲ್ ತಗೋಬಹುದು. ಮ್ಯಾಮ್ ಇಲ್ಲಿ ಒಂದು ನಿಸಾನ್ ಟೆರನೋ ಇದೆ ಮ್ಯಾಮ್, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2014 ಮಾಡಲು. ಈಗ SUV ಅಲ್ಲಿ ಸುಮಾರು ಜನ ನೋಡ್ತಿರ್ತೀರಾ. ಈ ಡೆಸ್ಟರ್ ಎಲ್ಲ ಸುಮಾರು ಜನ ಹುಡುಕ್ತಿರ್ತೀರಾ. ಅವ್ರಿಗೆಲ್ಲ ಇವಾಗ 5 lakhs 6 lakh ಬಜೆಟ್ ಅಲ್ಲಿ ನಿಮಗೆ ಡೆಸ್ಟರ್ ಸಿಗೋದು. ಅದರಿಂದ ನಿಮಗೆ ಈ ಟೆರೆನೋದಲ್ಲಿ ಸೇಮ್ ಅದೇ ಇದನ್ನು ನಿಮಗೆ ಕೊಟ್ಟಿರೋದು. ಅದೇ ಫ್ಯೂಚರ್ಸ್ ಅದೇ ಶೇಪು ಕೂಡ. ಬಟ್ ಏನಂದ್ರೆ ಹೆಸರು ಒಂದು ಚೇಂಜ್ ಇರೋದು. ಇದು ಪ್ರೈಸ್ ಕೂಡ ಸರ್ 4 lakhs ಹೇಳ್ತಿರೋದು. 3rd ಓನರ್ ಗಾಡಿ. ನಿಮಗೆ 4 lakh ಅಲ್ಲಿ ಯಾರು ಕೊಡಲ್ಲ. ಎಷ್ಟು ಫ್ಯೂಚರ್ಸ್ ಇದೆ ಅಂತ ನೀವೇ ನೋಡ್ಬೋದು. AC ಪೋಸ್ಟರಿಂಗ್. ಹೌದು ಸರ್, AC ಪೋಸ್ಟರಿಂಗ್ 4 ವಿಂಡೋಸ್ ಇದೆ ಸರ್. ಸಣ್ಣ ಪುಟ್ಟದು ಪ್ರಾಬ್ಲಮ್ ಇದೆ ಗಾಡಿಯಲ್ಲಿ, ಆದರೆ ನಾವು ಹೇಳೋದಕ್ಕಿಂತ ನೀವೇ ಬಂದು ಡೈರೆಕ್ಟಾಗಿ ನೋಡ್ಕೊಂಡು ಚೆಕ್ ಮಾಡಿಸ್ಕೊಳ್ಳಿ. ಅದು ಬಿಟ್ಟು ಫ್ಯೂಚರ್ಸು ಗಾಡಿ ನಿಮಗೆ ಇಂಜಿನ್ ಅಲ್ಲಿ ನಿಮ್ಗೆ ಏನು ಹೇಳಂಗಿಲ್ಲ ಸರ್, ಅಷ್ಟು ನೀಟಾಗಿದೆ. ಇಂಜಿನ್ ಎಲ್ಲ ನೋಡಿ ತಗೋಬಹುದು. ಹೆಚ್ಚು ಒಂದು ಚಿಕ್ಕ ಪುಟ್ಟದ್ದು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನ ರೇಟ್ 14 ಮಾಡಲು 3rd ಓನರು. ಇದು 98,000 ನೋಡಿದೆ. 4 lakhs ನೆಗೋಷಿಯಬಲ್ ಹೇಳೋದು. ರೇಟು ಸರ್ ಬಂದರೆ ಡೈರೆಕ್ಟಾಗಿ ಬಂದರೆ ಖಂಡಿತವಾಗ್ಲೂ ಇನ್ನೊಂಚೂರು ಕಡಿಮೆ ಮಾಡಿಕೊಡೋಣ. ಕಮ್ಮಿ ಆಗುತ್ತೆ. ಇದು ಟಾಪ್ ಎಂಡ್ ಕೂಡ ನೀವು ನೋಡ್ತಾ ಇರುವಂಥದ್ದು. ನಿಮಗೆ ಡೈಮಂಡ್ ಕಟ್ ಅಲಾಯ್ ವೀಲ್ ಕೂಡ ಸಿಗ್ತಾ ಇರುವಂಥದ್ದು. ಸೊ ಇದು ಬ್ಯಾಕ್ ಸೈಡ್ ನಮ್ಮ ಪ್ರೊಫೈಲ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ನೀವು ನಾರ್ಮಲ್ ಆಗಿ ಡಸ್ಟರ್ಗೆಲ್ಲ ಕಂಪೇರ್ ಮಾಡಿದ್ರೆ ಡಸ್ಟರ್ ಒಂದು 5 lakh ಅಬೌವ್ ಇದೆ ಅಂತ. 5 lakh ಅಬೌವ್. ಯಾಕಂದ್ರೆ ನಿಮಗೆ ಇವಾಗ 4 lakh ಒಳಗಡೆ ಯಾವ ಡಸ್ಟರ್ ಸಿಗಲ್ಲ. ಫುಲ್ ಆಕ್ಸಿಡೆಂಟ್ ಆಗಿರೋ ಗಾಡಿನೇ ಸಿಗೋದು. ನಿಮಗೆ ಟೆರೆನೋ ಅದೇ ಶೇಪು ಅದೇ ಡಿಸೈನು ಆಲ್ಮೋಸ್ಟ್ ಫ್ಯೂಚರ್ಸ್ ಎಲ್ಲ ಅದೇ ಥರನೇ ಬರೋದು. ಬಟ್ ಟೆರೆನೋ ನಿಮಗೆ 4 lakhs ಹೇಳ್ತಾ ಇರೋದು. ನಿಸಾನ್ ಗಾಡಿ ಇದು. ಗಾಡಿನೂ ನೀವು ಎಲ್ಲಾನು ಇಂಟೀರಿಯರ್ ನಿಮಗೆ ತೋರಿಸಿದ್ದಾರೆ ಸರ್. ನೀವೆಲ್ಲನೂ ಇನ್ನೊಂದ್ಸಲ ನೀವು ಬಂದು ಚೆಕ್ ಮಾಡಿಸ್ಕೊಂಡು ತಗೋಬೋದು. ಆ್ಯಕ್ಚುಲಿ ನಿಮ್ಗೊಂದು ಮಿನಿ ಕಾಂಪ್ಯಾಕ್ಟ್ SUV ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ. 5 ಸೀಟರ್ನ ವೆಹಿಕಲ್ ಆ್ಯಂಡ್ ಟ್ರಕ್ಕಿಂಗ್ಗೆ ಔಟ್ಸೈಡ್ಗೆ ಹೋಗೋರಿಗೆಲ್ಲ ತುಂಬ ಒಳ್ಳೆ ಗಾಡಿ ಕೂಡ, ಗಟ್ಟಿ ಗಾಡಿ ಕೂಡ. ನೀವು ಬಂದ್ಬಿಟ್ಟು ಇನ್ನೊಂದ್ಸಲ ಬಂದು ನಾವು ಹೇಳೋದಕ್ಕಿಂತ ಡೈರೆಕ್ಟಾಗಿ ನೋಡ್ರೆ ನಿಮಗೆ ಗೊತ್ತಾಗುತ್ತೆ ಗಾಡಿ ಬಗ್ಗೆ. 4 lakh ಹೇಳ್ತಿದ್ರೆ ಮ್ಯಾಮ್, ಹೆಚ್ಚು ಕಡಿಮೆ ಆಗುತ್ತಾ ಇಲ್ಲ ಹೆಂಗೆ? ಆಗುತ್ತೆ ಸರ್, ಆಗುತ್ತಾ? ನೆಗೋಷಿಯಬಲ್ ಮಾಡ್ಕೊಡೋಣ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅಂತ. ಒಳ್ಳೆ ಡೀಲ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಇನ್ನೊಂದು ಬೀಟ್ ಇದೆ ಮ್ಯಾಮ್, ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಸರ್ 2012 ಮಾಡಲು 2nd ಓನರ್ ಅದು. ಸಿಲ್ವರ್ ಕಲರ್. ಇದು ಪ್ರೈಸ್ ಬಂದ್ಬಿಟ್ಟು 2,20,000 ಹೇಳ್ತಾ ಇರೋದು. ನೆಗೋಷಿಯಬಲ್ ಆಗುತ್ತೆ. ರೇಟ್ ಆಲ್ಮೋಸ್ಟ್ ನೆಗೋಷಿಯಬಲ್ ಮಾಡಿನೇ ಕೊಡ್ತೀವಿ ನಿಮಗೆ. ಸರ್ ಈಗ ನೋಡ್ಬೋದು ಇಂಟೀರಿಯರ್ ಎಲ್ಲ ನಿಮ್ಗೆ ಹೆಂಗಿದೆ ಅಂತ. AC ಪೋಸ್ಟರಿಂಗ್ 4 ವಿಂಡೋಸು ಸೇಮ್ ಫ್ಯೂಚರ್ಸ್ ಬರುತ್ತೆ. ಗಾಡಿ ಕೂಡ ಕಲರ್ಸ್ ಬೇರೆ ಇದೆ. ಅನ್ನೋದು ಬಿಟ್ಟರೆ ನಿಮಗೆ ಗಾಡಿಯಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ತುಂಬ ನೀಟಾಗಿದೆ ಗಾಡಿ. ಒಂದ್ಸಲ ಬಂದು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡಿರಿ ಸರ್. ಹೌದು, ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿ ತೊಗೋಬೋದು. ಫುಲ್ಲಿ ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು. ನಿಮಗೆ ಬ್ಯಾಕ್ ವೈಪರ್ ಆ್ಯಂಡ್ ಡಿಫಾಗರ್ ಎವ್ರಿಥಿಂಗ್ ಆಲ್ ಇನ್ ಆಲ್ ಎಲ್ಲ ಬರುವಂಥದ್ದು. ಸೊ ಎಷ್ಟನೇ ಓನರ್ ಅಂತ ಹೇಳಿದ್ರಿ ಮ್ಯಾಮ್ ಇದು? ಸರ್ ಇದು 2nd ಓನರು ಸರ್. 2nd ಓನರ್ ವೆಹಿಕಲ್. ಎಷ್ಟು ಓಡಿದೆ ಮ್ಯಾಮ್? ಸರ್ ಇದು 52,000 ಓಡಿದೆ ಸರ್. 52,000 ಓಡಿದೆ ಅಲ್ವಾ? ಹೌದು. ಸೊ ಏನು ಪ್ರೈಸ್ ಅಂತ ಹೇಳಿದ್ರಿ ಸರ್? ಪ್ರೈಸ್ 2,20,000 ಸರ್. ನೆಗೋಷಿಯಬಲ್ ಆಗುತ್ತೆ. ಹೌದು. ಓಕೆ. ನೆಕ್ಸ್ಟ್ ಇಲ್ಲಿ ಒಂದು ಹೋಂಡಾ ಸಿಟಿ ಇದೆ.
ಇದ್ರ ಬಗ್ಗೆ ಹೇಳಿ ಸರ್. ಅದು ಹೋಂಡಾ ಸಿಟಿ 2008 ಮಾಡಲು ಸೆಕೆಂಡ್ ಓನರು. ಹೋಂಡಾ ಸಿಟಿ ಇವಾಗ ಕಡಿಮೆ 2 lakhs ಅಲ್ಲೂ ಹುಡುಕ್ತಾ ಇರ್ತಾರೆ, ಸುಮಾರು ಜನ ಹುಡುಕ್ತಾ ಇರ್ತಾರೆ. ಅಂಥವರಿಗೆ 2008 ಮಾಡಲು ಸೆಕೆಂಡ್ ಓನರು 68,000 ನೋಡಿದೆ. 1,90,000 ಹೇಳ್ತಾ ಇರೋದು, ನೆಗಿಷಿಯಬಲ್ ಆಗುತ್ತೆ. ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಟ್ಟು ಗಾಡಿ ಎಲ್ಲ ನೋಡಲಿ ಸರ್, ಚೆಕ್ ಮಾಡಿಸ್ಕೊಂಡು ಇದು ಮಾಡೋದು, ರೇಟ್ ಮಾತಾಡೋದಾದ್ರೆ ಇನ್ನೊಂಚೂರು ಕಡಿಮೆ ಮಾಡಿನೂ ಕೊಡೋಣ ಸರ್. ಓಕೆ, ಲೆದರ್ ಸೀಟ್ ಹಾಕ್ಸಿದ್ದಾರೆ ಆ್ಯಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿರುವಂಥದ್ದು. ಸೊ ಸ್ವಲ್ಪ ಕಲರೆಲ್ಲ ಶೇಡ್ ಆಗಿದೆ ಅಷ್ಟೇ. ಸೊ 1,90,000ಗೆ ನಿಮಗೊಂದು ಹೋಂಡಾ ಸಿಟಿ ಸಿಗ್ತಾ ಇರುವಂಥದ್ದು. ಸೊ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಓವರ್ ಆಲ್ ಲುಕ್ಕು. ಇನ್ನು ಚೆಕ್ ಮಾಡಿಸ್ಬೇಕು ಅಂತ ಹೇಳಿದರೆ ಯಾರನ್ನಾದ್ರೂ ಮೆಕ್ಯಾನಿಕ್ನ ಕರ್ಕೊಂಡ್ಬಂದ್ಬಿಟ್ಟು ವಿಸಿಟ್ ಮಾಡಿ ಚೆಕ್ ಮಾಡಿ ತೊಗೋಬೋದು. 1,90,000 ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಒಂದು ಫೋರ್ಡ್ ಫಿಯೆಸ್ಟಾ ಇದೆ ಮ್ಯಾಮ್, ಇದ್ರ ಬಗ್ಗೆ ಹೇಳಿ ಮ್ಯಾಮ್. ಸರ್ ಅದು 2008 ಮಾಡಲು. ಹೌದು ಸರ್, ಫೋರ್ಡ್ ಫಿಯೆಸ್ಟಾ. ಓಕೆ, ಅದು 1,60,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. 1,60,000 ಹೇಳೋದು ನೆಗೋಷಿಯಬಲ್ ಆಗುತ್ತೆ ಸರ್. ಇಂಟೀರಿಯಲ್ಸ್ ನೀವೇ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ ಅಂದ್ಬಿಟ್ಟು. ಆ ರೇಟ್ ನಿಮಗೆ ವರ್ತಾ ಇಲ್ವಾ ಅಂತ ನೀವು ಫುಲ್ ಡಿಸೈಡ್ ಮಾಡ್ಬೋದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ. ಗಾಡಿ ತುಂಬ ನೀಟಾಗಿದೆ. ನೀವು ಡೈರೆಕ್ಟಾಗಿ ಒಂದ್ಸಲ ಎಲ್ಲ ಗಾಡಿಗಳು ವಿಸಿಟ್ ಮಾಡ್ಬೋದು ಸರ್. ಒಳ್ಳೆ ಕಲೆಕ್ಷನ್ಗಳು ಕೂಡ ಇದೆ ಈ ಸಲ. ಅದರಿಂದ ರೇಟ್ ಕೂಡ ನೆಗೋಷಿಯಬಲ್ ಮಾಡಿಕೊಡ್ತೀವಿ. ಪೆಟ್ರೋಲ್ ಇದು, ಡೀಸೆಲ್ ಅಲ್ಲ. ರೇಟ್ ನೆಗೋಷಿಯಬಲ್ ಮಾಡಿಕೊಡೋಣ ಸರ್. ಓಕೆ, ನಿಮಗೆ ಹ್ಯಾಂಡ್ ರೆಸ್ಟು ಎಲ್ಲ ಸಿಗ್ತೋರಂಥದ್ದು. ಸೊ ಫೋರ್ಡ್ದು ಒಂದೇ ಒಂದು ಇದು ಅಂತ ಹೇಳಿದರೆ ಅವ್ರದ್ದು ಕಂಪನಿ ಸ್ಟಾಪ್ ಆಗಿದೆ ಅನ್ನೋದು ಬಿಟ್ಟರೆ ನಿಮಗೆ ಎಲ್ಲ ಥರ ಪಾರ್ಟ್ಸ್ ಕೂಡ ಅವೈಲೇಬಲ್ ಇದೆ ಅಂತಲೇ ಹೇಳ್ತಾ ಇರ್ತಾರೆ. ಸೊ ನೀವು ಒಂದ್ಸಲಿ ಚೆಕ್ ಮಾಡಿ ತೊಗೋಬೋದು. ಎಷ್ಟನೇ ಓನರ್ ಅಂತ ಹೇಳಿದ್ರಿ ಮ್ಯಾಮ್ ಇದು? ಸರ್ ಇದು ಸೆಕೆಂಡ್ ಓನರು ಸರ್. ಸೆಕೆಂಡ್ ಓನರ್ ವೆಹಿಕಲ್. ಎಷ್ಟು ಹೇಳಿದ್ರಿ? 160 ಸರ್. 1,60,000. 1,60,000 ಹೇಳೋದು ನೆಗೋಷಿಯಬಲ್ ಆಗುತ್ತೆ ಸರ್. ನೆಗೋಷಿಯಬಲ್ ಆಗುತ್ತೆ. ಒಂದು ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು, ಸೆಡಾನ್ ಗಾಡಿ. ಸೊ ನೆಕ್ಸ್ಟು ಇಲ್ಲಿ ಒಂದು ಸ್ಕೋಡಾ ರ್ಯಾಪಿಡ್ ಇದೆ ಮ್ಯಾಮ್, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2015 ಮಾಡಲು, ಫುಲ್ ಟಾಪ್ ಆ್ಯಂಡ್ ವರ್ಷನು. ಒಂದು ಸಣ್ಣ ರೂಫ್ ಒಂದು ಬಂದಿಲ್ಲ ಅಷ್ಟನ್ನ ಬಿಟ್ಟರೆ ಫುಲ್ ಟಾಪ್ ಆ್ಯಂಡ್ ವರ್ಷನು. ಇದು ಪ್ರೈಸ್ ಬಂದು 6 lakh ಹೇಳೋದು, ನೆಗೋಷಿಯಬಲ್ ಆಗುತ್ತೆ. 72,000 ನೋಡಿದೆ. ಇಂಟೀರಿಯಲ್ಸ್ ನೀವೇ ನೋಡ್ಬೋದು. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಇದು ಏರ್ ಬ್ಯಾಗ್, ABS, ಲೆದರ್ ಸೀಟು, ಬ್ಯಾಕ್ ಇದು ಸೆನ್ಸರು. ಅದು ಬಿಟ್ಟು ನಿಮಗೆ ರಿವರ್ಸ್ ಕ್ಯಾಮ್ರಾ ಬರುತ್ತೆ. ಆಮೇಲೆ ನಿಮಗೆ ಮಿರರ್ ಕಂಟ್ರೋಲ್ ಬರುತ್ತೆ. ಗಾಡಿ ಕೂಡ ಫುಲ್ ಮ್ಯಾಗ್ ವೀಲ್ಸ್ ಇದೆ. ಗಾಡಿ ಅಷ್ಟೊಂದು ನೀಟಾಗಿದೆ. ನೀವು ಇನ್ನೊಂದ್ಸಲ ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ನೀವೇ ತಿಳ್ಕೊಬೋದು ಸರ್. ಇನ್ಬಿಲ್ಟ್ ಸಿಸ್ಟಮ್ಸ್ ಎಲ್ಲ ಬರುತ್ತೆ. ರೇಟ್ ನೆಗೋಷಿಯಬಲ್ ಮಾಡಿನೇ ಕೊಡೋಣ ಸರ್. ಓಕೆ, ಎಷ್ಟು ಹೇಳ್ತಾ ಇದ್ದೀರಾ ಮ್ಯಾಮ್ ಇದು? ಸರ್ ಇದು 6 lakhs ನೆಗೋಷಿಯಬಲ್ ಪ್ರೈಸ್. 6 lakh ನೆಗೋಷಿಯಬಲ್. 2015 ಸಿಂಗಲ್ ಓನರ್. ಹೌದು ಸರ್. ಸೊ ಇದು ಪೆಟ್ರೋಲ್ ವೇರಿಯಂಟಾ ಸರ್? ಡೀಸೆಲ್ ಸರ್. ಡೀಸೆಲ್ ವೇರಿಯಂಟ್. ಡೀಸೆಲ್ ವೇರಿಯಂಟ್ ಎಷ್ಟು ಮೈಲೇಜ್ ಕೊಡುತ್ತೆ ಮ್ಯಾಮ್? ಸರ್ ಮೈಲೇಜು ಇದು ನನಗೆ ಅಷ್ಟೊಂದು ಐಡಿಯಾ ಇಲ್ಲ. ಅವ್ರ ಕಸ್ಟಮರ್ ನಮಗೆ 14-15 ಬರುತ್ತೆ ಅಂತಾರೆ. ಯಾಕಂದರೆ ಲಕ್ಸುರಿ ಸ್ಕೋಡಾದಲ್ಲಿ ನಿಮಗೆ ಬರೋದೇ ಅಷ್ಟೇ. ಹೌದು. ಅದರಿಂದ ರೇಟ್ ಕೂಡ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. ಇಲ್ಲಿ ಒಂದು ಇಟಿಯೋಸ್ ಇದೆ, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಸುಮಾರು ಜನ ಈ ಗಾಡಿಗಳನ್ನ ಕೇಳ್ತಾ ಇರ್ತಾರೆ. ಸುಮಾರು ಜನ ಕಾಲ್ ಮಾಡಿ ಡಿಸೈರು, ಇಟಿಯೋಸ್ ಅಂತ ಕೇಳ್ತಾ ಇದ್ದಾರೆ. ಅಂಥವರಿಗೆ 2011 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್. ವೈಟ್ ಕಲರ್ ನೋಡ್ಬೋದು ಎಷ್ಟು ನೀಟಾಗಿದೆ ಅಂತ. ಪ್ಲಸ್ ಮ್ಯಾಗ್ ವೀಲ್ಸ್ ಇದೆ, ಏರ್ ಬ್ಯಾಗ್ ಬರುತ್ತೆ, ಫುಲ್ ಟಾಪ್ ಆ್ಯಂಡ್ ವರ್ಷನು. ಹೌದು, ಇನ್ಬಿಲ್ಟ್ ಸಿಸ್ಟಮ್ ಬರುತ್ತೆ. ಇಟಿಯೋಸ್ ಕೂಡ ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಗಾಡಿ ಕೂಡ. ರೇಟ್ ಕೂಡ ಸರ್ ಫುಲ್ ನೆಗೋಷಿಯಬಲ್ ಮಾಡಿಕೊಡ್ತೀವಿ. ಫುಲ್ ಅಂದರೆ ಒಂದು 3.5 ಲಕ್ಷ ಹೇಳ್ತಾ ಇರೋದು, ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ವರ್ಷನು, ಡೀಸೆಲ್ ಅಲ್ಲ ಸರ್. ಗಾಡಿ ತುಂಬ ನೀಟಾಗಿದೆ, ಫುಲ್ ಟಾಪ್ ಆ್ಯಂಡ್ ವರ್ಷನ್. ನಿಮ್ಗೆ ಯಾರು ಈ ಕಂಡೀಷನಲ್ಲಿ ಕೊಡೋಕ್ಕಂತೂ ಚಾನ್ಸ್ ಇಲ್ಲ ಅಂತ ನಾನು ಅನ್ಕೊಂತೀನಿ. ಹೌದು ಸರ್, ತುಂಬ ನೀಟಾಗಿದೆ. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಸರ್ ರೇಟ್ ಇನ್ನೊಂಚೂರು ಕಡಿಮೆ ಮಾಡಿ ನಾವು ಕೊಡ್ತೀವಿ. ಯಾವುದು ಫಿಕ್ಸೆಡ್ ಅಲ್ಲ. ಏನು ಇಷ್ಟೊಂದು ಹೇಳ್ತೀರಿ ಹಂಗೆ ಹಿಂಗೆ ಅಂತ ಸ್ವಲ್ಪ ಜನ ಕಮೆಂಟ್ ಆಗ್ತಾರೆ. ಅಂಥವ್ರಿಗೇನೆ ಹೇಳ್ತಾ ಇದ್ದೀನಿ, ರೇಟ್ ನೆಗೋಷಿಯಬಲ್ ಆಗುತ್ತೆ, ಫಿಕ್ಸೆಡ್ ಅಂತೂ ಅಲ್ಲ ಸರ್. ಸೊ ಬಾಡಿ ಲೈನ್ ನೋಡ್ಬೋದು, ತುಂಬ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಗಾಡಿ ತುಂಬಾ ನೀಟಾಗಿದೆ. ಟೈರ್ಸ್ ಎಲ್ಲ ನೋಡ್ಬೋದು ಸರ್. ಅವ್ರೇನು ಇನ್ನೂ ಓಡಿಸೇ ಇಲ್ವಾ ಅನ್ನೋ ಥರ ಇದೆ ಟೈರು. ಮ್ಯಾಗ್ ವೀಲ್ಸ್ ಇದೆ, ಗಾಡಿ ನೀಟಾಗಿದೆ. ಇನ್ನೊಂದು ನೀವೆಲ್ಲ ಆಲ್ಮೋಸ್ಟ್ ನೀವೇ ಗಾಡಿ ನೋಡ್ಬೋದು ಸರ್, ನಾವೇನು ಹೇಳಂಗಿಲ್ಲ. ಡೈರೆಕ್ಟಾಗಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಗಾಡಿ ಬಗ್ಗೆ. ಏನು ಎಲ್ಲ ಗಾಡಿ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಅಂತ ಸುಮಾರು ಜನ ಹೇಳ್ತಾರೆ. ಅದರಿಂದ ನೀವು ವಿಸಿಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಗಾಡಿ ಬಗ್ಗೆ ಸರ್. ವಿಸಿಟ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಮೂರು ಎಷ್ಟು ಹೇಳಿದ್ರೆ 3.5 ಲಕ್ಷ ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ಓಡಿದೆ ಮ್ಯಾಮ್ ಇದು? ಸರ್ ಇದು 69,000 ಓಡಿದೆ. 2011 ಮಾಡಲು, ಸೆಕೆಂಡ್ ಓನರ್ ವೆಹಿಕಲ್. ಸೊ ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದು. ಅದು ವೈಟ್ ಬೋರ್ಡಲ್ಲಿ ಸಿಗ್ತಾ ಇದೆ. ಹೌದು ಸರ್, ವೈಟ್ ಬೋರ್ಡು. ನಾವು ಎಲ್ಲೋ ಬೋರ್ಡ್ ವೆಹಿಕಲ್ ಸೇಲ್ ಮಾಡಲ್ಲ. ಸುಮಾರು ಜನ ಅದು ಕಾಲ್ ಮಾಡ್ತೀರಾ ಎಲ್ಲೋ ಬೋರ್ಡ್ ಸಿಗತ್ತಂತ.
ನಾವು ಎಲ್ಲೋ ಬೋರ್ಡ್ ವೆಹಿಕಲ್ ಸೇಲ್ ಮಾಡಲ್ಲ ಸರ್, ಒಂದು ವೈಟ್ ಬೋರ್ಡ್ಸ್ ಮಾತ್ರ ನಾವು ಸೇಲ್ ಮಾಡೋದು. ಓಕೆ, ಇಲ್ಲಿ ಒಂದು ಇಂಡಿಕಾ ಇದೆ, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇಂಡಿಕಾಗೂ ಅಷ್ಟೇನೆ ಸರ್, ಅವರೇನೇ ಮತ್ತೆ ಕಾಲ್ ಮಾಡ್ತಾರೆ ದೂರ ಇರೋರು, ಇಂಡಿಕಾ ಇದೆಯಾ ಇಂಡಿಗೋ ಇದೆಯಾ ಅಂತ. ಅಂಥವ್ರಿಗೆ 2009 ಮಾಡಲು 1.5 ಲಕ್ಷ ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ ಸರ್. ಹೆಚ್ಚು ಕಡಿಮೆ ಅಂದರೆ 1,35,000 ಫೈನಲ್ ಮಾಡಿಸ್ಕೊಡ್ತೀವಿ ಸರ್. 1,35,000 ಫೈನಲ್ ಆಗುತ್ತೆ. ಫೈನಲ್ ನಿಮ್ಗೆ ಹೇಳ್ತಾ ಇದ್ದೀನಿ, 1,35,000 ಅದಕ್ಕಿಂತ ಕಡಿಮೆ ಆಗಲ್ಲ. ಗಾಡಿನೂ ನೋಡ್ಬೋದು ಸರ್, ವಾಷಿಂಗ್ ಒಂದು ಮಾಡಿಸ್ಕೋಬೇಕು, ಇಂಟೀರಿಯರ್ ವಾಷಿಂಗ್ ಆಗಿಲ್ಲ. ರೇಟ್ ಕೂಡ ನೆಗೋಷಿಯಬಲ್ ಮಾಡಿಕೊಡೋಣ ಸರ್. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಸೆಕೆಂಡ್ ಓನರು ನೋಡ್ಬೋದು ಎಷ್ಟು ನೀಟಾಗಿದೆ ಗಾಡಿ ಅಂತ ನೀವೇ ನೋಡ್ಬೋದು. 9 ಮಾಡಲು ಡೀಸೆಲ್ ಅಲ್ಲಿ ನಿಮ್ಗೆ ಹುಡುಕ್ತಾ ಇರೋರಿಗೆ ಒಳ್ಳೆ ಗಾಡಿ ಕೂಡ 1,35,000 ₹1 ಕಡಿಮೆ ಆಗಲ್ಲ, ಅಷ್ಟಕ್ಕೆ ಮಾಡಿಸ್ಕೊಡ್ತೀನಿ. ಓಕೆ, 1,35,000 ಫೈನಲ್ ಅಂತ ಹೇಳ್ತಿದ್ರೆ ಅದಕ್ಕೆ ಹೆಚ್ಚು ಕಡಿಮೆ ಆಗೋದಿಲ್ಲ. ಸೊ ಡೀಸೆಲ್ ಅನ್ನೋದ್ರಿಂದ ಎಷ್ಟು ಇದು ಕೊಡ್ಬೋದು ಮ್ಯಾಮ್ ಮೈಲೇಜು? ಸರ್ ನಿಮ್ಗೆ ಇಂಡಿಕೆಲ್ಲ ಎಲ್ಲೋ ಬೋರ್ಡಿಗೆ ಯಾಕೆ ಯೂಸ್ ಮಾಡ್ತಾರೆ ಅಂತ ಗೊತ್ತು, ಮೈಲೇಜ್ ಬರುತ್ತೆ ಅಂತಾನೆ. ನಿಮಗೆ ಪಕ್ಕ 2022 ಬಂದೇ ಬರುತ್ತೆ ಸರ್, ಅದಂತೂ ಗ್ಯಾರಂಟಿ. ಬೀಟ್ಗಳು ಅಷ್ಟೇ ಸರ್, ಬೀಟು ಹೇಳ್ತೀನಿ, ನಾನು ಸುಮಾರು ಬೀಟ್ಗಳು ನಾನೇ ಸೇಲ್ ಮಾಡಿರೋದು, ಅದರಿಂದ ಹೇಳ್ತಿದ್ದೀನಿ. ಬೀಟಲ್ಲಿ ನಿಮಗೆ 2022 ಬರುತ್ತೆ, ಅದು ಮೈಲೇಜ್ಗೋಸ್ಕರನೇ ಗಾಡಿ ತಗೋಬೇಕು. ನೀವು ಶೋರೂಮ್ ಇದಾಗಿದೆ ಸ್ಪಾಟ್ ಸಿಗಲ್ಲ ಅನ್ನೋದಕ್ಕಿಂತ ಬೀಟ್ ಶವರ್ ಲೈಟ್ ಗಾಡಿಗಳು ತಗೊಳ್ಳೋದೇ ನೀವು ಮೈಲೇಜ್ಗೋಸ್ಕರ ತಗೋಬೇಕು ಸರ್. ಹೌದು ಹೇಳ್ಬೋದು. ಇದೆಲ್ಲ ನಿಮಗೆ ಮೈಲೇಜ್ಗೋಸ್ಕರ ನೀವು ಗಾಡಿ ತಗೋಬೇಕು. ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಎಲ್ಲ ಗಾಡಿಗಳು ನೆಗೋಷಿಯಬಲ್ ಮಾಡಿಕೊಡೋಣ ಸರ್. ಎಲ್ಲ ಗಾಡಿಗಳು ನೆಗೋಷಿಯಬಲ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಫಿಯೆಸ್ಟಾ ಇದೆ, ಸೊ ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2006 ಮಾಡಲು, 2006 ಮಾಡಲು ಸೆಕೆಂಡ್ ಓನರು ಸರ್. ನೋಡ್ಬೋದು ಒಂದು ವೈಟ್ ಕಲರ್ ಫಿಯೆಸ್ಟಾ ಇದೆ, ಇನ್ನೊಂದು ಗೋಲ್ಡ್ ಕಲರು. ಇದು ಬಂದ್ಬಿಟ್ಟು ಸರ್ ರೇಟ್ ನೆಗೋಷಿಯಬಲ್ ಮಾಡಿಕೊಡೋಣ ಸರ್. 2006 ಮಾಡಲು 1,30,000 ನೆಗೋಷಿಯಬಲ್ ಮಾಡಿಕೊಡ್ತೀವಿ. ಇನ್ನೊಂಚೂರು ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಫ್ಯೂಚರ್ಸ್ ನೋಡ್ಬೋದು ಹೆಂಗಿದೆ ಅಂತ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಇದೆ, ಗಾಡಿ ಕೂಡ ಚೆನ್ನಾಗಿದೆ. ಈ ರೇಟಲ್ಲಿ ನಿಮ್ಮ ಗಾಡಿಗಳು ಆಲ್ಟೋ ಜೆನ್ ಆ ಥರನೇ ಸಿಗುತ್ತೆ. ನಿಮ್ಗೊಂದು ಸಿಡಾನಲ್ಲಿ ಸಿಗೋದು ರೇರು. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ಖಂಡಿತವಾಗ್ಲೂ ರೇಟ್ ಇನ್ನೊಂಚೂರು ಕಡಿಮೆ ಮಾಡಿಕೊಡೋಣ ಸರ್. ಹೌದು. ಎಷ್ಟು ಓಡಿದೆ ಮ್ಯಾಮ್ ಇದು? ಸರ್ ಇದು 78,000 ಓಡಿದೆ. ಯಾವ ಮಾಡೆಲ್ ಅಂತ ಹೇಳಿದ್ರಿ? 6 ಮಾಡಲು ಸರ್. 6 ಮಾಡಲು ಸೆಕೆಂಡ್ ಓನರ್. ಎಷ್ಟು ಹೇಳಿದ್ರಿ ಫೈನಲ್ ಪ್ರೈಸ್? 1,30,000 ಹೇಳೋದು. ನೆಗೋಷಿಯಬಲ್ ಆಗುತ್ತೆ ಸರ್. 1,30,000ಗೆ ನಿಮ್ಗೆ ಒಂದು ಸ್ಮಾಲ್ ಗಾಡಿ ಕೂಡ ಸಿಗೋದಿಲ್ಲ, ಅದರಲ್ಲಿ ನಿಮ್ಗೆ ಸೆಡನ್ ಸಿಗ್ತಾ ಇದೆ. ಹೌದು ಸರ್, ಸೆಡನ್ ಅಲ್ಲಿ ಸುಮಾರು ಜನ ಡಿಕ್ಕಿ ಫೇಸ್ ಬೇಕು, ಈ ರೇಂಜ್ ಇದೆ ಅಂತ ಹೇಳ್ತಾರೆ. ಅಂಥವ್ರಿಗೆ ಸರ್ 1,30,000 ನೆಗೋಷಿಯಬಲ್ ಆಗುತ್ತೆ ಸರ್. 1,30,000 ನೆಗೋಷಿಯಬಲ್, ಒಳ್ಳೆ ಬೆಸ್ಟ್ ಡೀಲ್ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟು ಇಲ್ಲಿ ಒಂದು ಹೋಂಡಾ ಅಮೇಜ್ ಇದೆ, ಸೊ ನೋಡ್ತಾ ಇರುವಂಥದ್ದು. ಸೊ ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2013 ಮಾಡಲು ಸರ್. 13 ಮಾಡಲು ಥರ್ಡ್ ಓನರು. ಗಾಡಿ ನೋಡ್ಬೋದು ತುಂಬ ನೀಟಾಗಿದೆ. ಪ್ರೈಸ್ ಬಂದುಬಿಟ್ಟು 3,30,000 ಹೇಳೋದು. ಓನರ್ಶಿಪ್ ಒಂದು ಜಾಸ್ತಿ. ಹೋಂಡಾದಲ್ಲಿ ಸುಮಾರು ಜನ ಅಮೇಜು, ಹೋಂಡಾ ಸಿವಿಕ್, ಹೋಂಡಾ ಸಿಟಿ ಹಿಂಗಂತ ಸುಮಾರು ಜನ ಕೇಳ್ತಾ ಇರ್ತಾರೆ. ಅಂಥವರಿಗೆ ನೀವೇ ನೋಡ್ಬೋದು ಫುಲ್ ಟಾಪ್ ಆ್ಯಂಡ್ ವರ್ಷನ್ ಕೂಡ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸು, ಏರ್ ಬ್ಯಾಗು, ABS ಎಲ್ಲ ಬರುತ್ತೆ. ಪ್ಲಸ್ ನೀವು ನೋಡ್ಬೋದು ಸರ್ ಮ್ಯಾಗ್ ವಿಲ್ಸ್ ಕೂಡ ಇದೆ. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ರೇಟ್ ಇನ್ನೊಂಚೂರು ನೆಗೋಷಿಯಬಲ್ ಆಗುತ್ತೆ ಸರ್. 3,30,000 ಹೇಳೋದು. ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ 100% ಕಡಿಮೆ ಮಾಡಿ ಕೊಡೋಣ ಸರ್. ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ. ಹೌದು ಸರ್. ಇನ್ನೊಂದು ಏನಂದರೆ ಎಲ್ಲೋ ಕೂತ್ಕೊಂಡು ನನಗೆ ಫೋಟೋ ಕಳಿಸಿ ನಾವು ಬರ್ತೀವಿ ಅಂತ ಹೇಳೋರಿಗೆ ಖಂಡಿತವಾಗ್ಲೂ ನಾನು ಕಳಿಸಲ್ಲ. ಯಾಕಂದರೆ ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ, ಡೈರೆಕ್ಟಾಗಿ ಬಂದು ನೋಡಿ. ನಾವು ನಿಮಗೆ ಫೋಟೋ ಕಳಿಸಿ ಫೋಟೋದಲ್ಲಿ ನಿಮ್ಗೆ ಏನೂ ಗೊತ್ತಾಗಲ್ಲ. ಒಂದು ಪಿಕ್ಚರ್ನ ಬಂದು ನಾವು ಫಿಲ್ಟರ್ ಹಾಕಿನೂ ತೆಗೆದು ಕಳಿಸ್ಬೋದು. ಅದರಿಂದ ನೀವು ಡೈರೆಕ್ಟಾಗಿ ಬಂದು ನೋಡೋದ್ರಲ್ಲೇ ನಿಮಗೂ ಗೊತ್ತಾಗೋದು. ಎಲ್ಲ ಗಾಡಿಗಳು ಅಷ್ಟೇ, ನೀವು ಡೈರೆಕ್ಟಾಗಿ ಬಂದು ನೋಡಿ. ನೀವು ಸಣ್ಣ ಪುಟ್ಟ ಸ್ಕ್ರಾಚಸ್ ಇದ್ರು ನೀವು ಡೈರೆಕ್ಟಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗೋದು. ಫೋಟೋದಲ್ಲಿ ನಾವು ಕಳಿಸಿದ್ರೆ ನಿಮ್ಗೇನು ಗೊತ್ತಾಗಲ್ಲ. ನಾವು ಡಿಫ್ರೆಂಟಾಗಿ ಫೋಟೋ ತೆಗೆದ್ಬಿಟ್ಟು ನಿಮಗೆ ಕಳಿಸಿದ್ರೆ ಚೆನ್ನಾಗೈತೆ ಅಂತ ನೀವೇ ಅನ್ಕೋಬೋದು. ಮಾರಿಸ್ತೀವಿ ಅಂತಲೂ ಅನ್ಕೋಬೋದು. ಅದಕ್ಕಿಂತ ನೀವೇ ಬಂದುಬಿಟ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿದ್ರೆ ತುಂಬ ಒಳ್ಳೆಯದು ಸರ್. ನೀವು ಡೈರೆಕ್ಟಾಗಿ ಬಂದು ಗಾಡಿಗಳು ನೋಡಿ ಚೆಕ್ ಮಾಡಿಸ್ಕೊಂಡು ತೊಗೊಳ್ಳೋದು ನಿಮಗೆ ಬೆಟರು. ನಮಗೇನು ಫೋಟೋ ಕಳಿಸ್ತೀವಿ, ನಮಗೆ ವ್ಯಾಪಾರ ಆದರೆ ಸಾಕು, ನಾವೆಲ್ಲ ಥರನೂ ಮಾತಾಡಿ ಕೊಡಿಸ್ತೀವಿ. ನೀವು ಬಂದು ಡೈರೆಕ್ಟಾಗಿ ಬಂದುಬಿಟ್ಟು ವಿಸಿಟ್ ಮಾಡಿ ಗಾಡಿಗಳು ನೋಡಿ. ನೀವು ಸುಮಾರು ಜನ ಸರ್ ಹೆಂಗಂದ್ರೆ ಕಾಲ್ ಮಾಡ್ತಾರೆ, ಬರೀ ಫೋಟೋಗೋಸ್ಕರ ಕಾಲ್ ಮಾಡ್ತಾರೆ. ಗಾಡಿ ಫೋಟೋ ಕಳಿಸಿ, ಈ ಗಾಡಿ ಆಮೇಲೆ ಒಬ್ಬೊಬ್ರು ಕೇಳ್ತಾರೆ ಎಲ್ಲ ಡೀಟೇಲ್ಸ್ಗಳು ಫೋಟೋಗಳು ಕಳಿಸಿ ಅಂತ. ಎಲ್ಲ ಕಳ್ಸೋಕ್ಕಾಗಲ್ಲ. ನೀವು ಇವಾಗ ಈಗ ಏನು ನೋಡ್ತೀನಿ ಅಂದರೆ, ಫಿಗೋ ನೋಡ್ತಾ ಇದ್ದೀನಿ ಅಂದರೆ ಈ 2 ಗಾಡಿಯಲ್ಲಿ ಒಂದು ಗಾಡಿ ಚೂಸ್ ಮಾಡ್ಕೊಳ್ಳಿ. 2 ಗಾಡಿ ಬೇಕಾ 2 ಗಾಡಿನೂ ಫೋಟೋ ಕಳಿಸ್ತೀವಿ. ಅದು 2ರಲ್ಲಿ ಒಂದು ಗಾಡಿ ಡೀಟೇಲ್ಸ್ನ ಕೇಳಿ ಖಂಡಿತವಾಗ್ಲೂ ನಾವು ತಿಳಿಸ್ತೀವಿ. ಅದು ಬಿಟ್ಟು ನಿಮ್ಮ ವಿಡಿಯೋ ಕೂಡ ಇರುತ್ತೆ. ಎಲ್ಲ ಗಾಡಿಗಳು ನಿಮಗೆ ಆಲ್ಮೋಸ್ಟ್ ಫ್ಯೂಚರ್ಸ್ಗಳನ್ನ ತೋರಿಸಿರ್ತಾರೆ, ಇಂಟೀರಿಯರ್ ತೋರಿಸಿರ್ತಾರೆ, ಗಾಡಿಗಳ ಬಾಡಿ ಲೈನ್ ತೋರಿಸಿರ್ತಾರೆ. ಅದೆಲ್ಲ ತೋರಿಸಿದಾಗ
ನಾವು ಫೋಟೋ ಕಳಿಸಿ ಇನ್ನೇ ನಿಮ್ಗೇನು ಗೊತ್ತಾಗಲ್ಲ. ನೀವು ಅದರಿಂದ ಡೈರೆಕ್ಟಾಗಿ ನಿಮ್ಗೆ ನಾನು ನೋಡಲೇಬೇಕು ಇಂಟ್ರೆಸ್ಟ್ ಇದೆ ಅಂದರೆ 1 ಗಾಡಿ 2 ಗಾಡಿ ಫೋಟೋ ಡೀಟೇಲ್ಸ್ ನಾನು ಕಳಿಸ್ತೀನಿ ಸರ್. ಅದಕ್ಕೆ ಎಲ್ಲ ಗಾಡಿ ನಾನು ಕಳ್ಸೋಕ್ಕಲ್ಲ. ಇಂಟ್ರೆಸ್ಟ್ ಇದ್ರೆ ನಾನು ಖಂಡಿತವಾಗ್ಲೂ ಕಳಿಸ್ತೀನಿ. ಸುಮಾರು ಜನ ಏನೋ ಟೈಮ್ ಪಾಸಿಗೆ ಫೋಟೋ ಕಳಿಸಿ ಅದು ಕಳಿಸಿ ಅಂತ ಕಾಲ್ ಮಾಡಿದ್ರೆ ನಾನು ಕಳಿಸಲ್ಲ ಸರ್. ನಾನು ಬೈಕೊಂಡ್ರು ಪರವಾಗಿಲ್ಲ, ನಾನು ಕಳಿಸಲ್ಲ ಸರ್. ಅದರಿಂದ ಡೈರೆಕ್ಟಾಗಿ ವಿಸಿಟ್ ಮಾಡಿ, ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಸರ್. ಯಾಕಂದ್ರೆ ನಿಮಗೂ ಟೈಮ್ ಪಾಸ್ ಮಾಡಕ್ಕೆ, ನೀವು ಟೈಮ್ ಪಾಸ್ ಮಾಡೋದು ನಾವು ಟೈಮ್ ಪಾಸ್ ಮಾಡೋದಂದ್ರೆ ಅದಾಗಲ್ಲ. ನೀವು ಫೋಟೋ ಕಳಿಸಿದಾಗ ಖಂಡಿತವಾಗ್ಲೂ 1 ಗಾಡಿ 2 ಗಾಡಿ ನಾವು ಇಂಟ್ರೆಸ್ಟ್ ಇರೋರು ಕಳಿಸ್ತೀವಿ. ಎಲ್ಲಾ ಗಾಡಿ ಕಳಿಸಿ ನಮಗೆ ಗೊತ್ತಾಗಲ್ಲ, ನಾವು ದೂರ ಇರೋರು ಬರೋರು ಅಂದ್ರೆ ದೂರ ಇರ್ತೀರಾ ಕರೆಕ್ಟು. ನೀವು ಗಾಡಿ ತಗೊಳ್ಳೋದಕ್ಕಂತಾನೆ ನಮಗೂ ಕಾಲ್ ಮಾಡಿ ಇಡ್ತೀರಾ. ನೀವು ಡೈರೆಕ್ಟಾಗಿ ಬಂದು ನೋಡಿದ್ರೆ ಈ ಗಾಡಿ ಅಲ್ಲ ಆ ಗಾಡಿ ಅಲ್ಲ ಅಂತ ನೀವು ಖಂಡಿತವಾಗೂ ಗಾಡಿ ತೊಗೊಂಡೋಗ್ಬೋದು. ಬಂದ್ಬಿಟ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಸರ್, ಆದಷ್ಟು ಡೈರೆಕ್ಟಾಗಿ ವಿಸಿಟ್ ಮಾಡಿ ಸರ್. ಏನು ಯಾವುದೇ ಗಾಡಿ ಆಗಲಿ ನೀವು ನೇಕ್ಡ್ ಐಯಲ್ಲಿ ನೋಡಿದಾಗ ಮಾತ್ರ ನಿಮಗೆ ಅದರಲ್ಲಿ ಏನಿದೆ, ಏನು ಫಾಲ್ಟ್ ಇದೆ ಎಲ್ಲ ಮುಟ್ಟು ನೋಡಿ ತಗೊಬೇಕು. ಯಾವುದೇ ಗಾಡಿ ನೀವು ಇಂಟೀರಿಯಲ್ ನಾವು ಕೀ ಕೊಡ್ತೀವಿ, ಸ್ಟಾರ್ಟ್ ಮಾಡಿ ನೋಡಿದ್ರೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ. ಹಂಗಿರ್ಬೇಕಾದ್ರೆ ನೀವೆಲ್ಲ ಕೂತ್ಕೊಂಡು ಫೋಟೋ ಕಳಿಸಿದ್ರೆ ಖಂಡಿತವಾಗೂ ನಿಮ್ಗೆ ಗೊತ್ತಾಗಲ್ಲ ಸರ್. ಡೈರೆಕ್ಟಾಗಿ ವಿಸಿಟ್ ಮಾಡಿ, ಗಾಡಿ ನೋಡಿ, ಟೆಸ್ಟ್ ಡ್ರೈವ್ ಕೊಡ್ತೀವಿ, ಗಾಡಿ ಎಲ್ಲ ನೋಡಿಕೊಂಡು ನಿಮ್ಗೆ ಓಕೆ ಅಂದರೆ ಒಂದು ಟೋಕನ್ ಅಡ್ವಾನ್ಸ್ ಮಾಡಿ, ನಿಮಗೆ ನಮ್ಮ ಆಗತ್ತೆ ಅನ್ನೋದಾದರೆ ಒಂದು 3 days 4 days ಆದಮೇಲೆ ನೀವು ಬಂದುಬಿಟ್ಟು ಗಾಡಿ ಫುಲ್ ಪೇಮೆಂಟ್ ಮಾಡಿ ಕೂಡ ತೊಗೊಂಡೋಗ್ಬೋದು. ಒಬ್ಬೊಬ್ಬರು ಒಳ್ಳೆಯವರಂದ್ರೆ ಹಂಗೆ ಮಾಡ್ತಾರೆ. ಸ್ವಲ್ಪ ಜನ ನನಗೆ ತುಂಬ ಆ ಥರ ಫೋಟೋ ಕಳಿಸಿ ಬಂದು ನೋಡ್ತೀವಿ ಅಂತ ಎಲ್ಲ ಗಾಡಿಗಳು ನಾವು ಫೋಟೋ ಕಳಿಸ್ಬೇಕಾಗತ್ತೆ. ಸುಮಾರು ಜನಕ್ಕೆ ಹಂಗೆ ಕಳಿಸೋದಾಗೆ ಐತೆ. ಅದರಿಂದ ಡೈರೆಕ್ಟಾಗಿ ವಿಸಿಟ್ ಮಾಡಿ ಸರ್. ನಾವು ಹೇಳೋದಕ್ಕಿಂತ ನೀವು ನೋಡೋದೇ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಇಲ್ಲಿ ಒಂದು ಸ್ವಿಫ್ಟ್ ಇದೆ, ಸೊ ನ್ಯೂ ಶೇಪ್ ಅಂತಾನೆ ಹೇಳ್ಬೋದು. ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2012 ಮಾಡಲು ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಇದು ಮಿಡಲ್ ವರ್ಷನ್ AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಪ್ರೈಸ್ ಬಂದ್ಬಿಟ್ಟು ಸರ್ 4,40,000 ಹೇಳ್ತಾ ಇರೋದು, ನೆಗಿಷಿಯಬಲ್ ಆಗುತ್ತೆ. ನಾನು ಹೇಳ್ದಂಗೆ ನಿಮಗೆ ಮಾರುತಿಯಲ್ಲಿ ಚೀಪ್ ಅಂಡ್ ಬೆಸ್ಟ್ ಮೈಂಟೆನೆನ್ಸು ಮತ್ತೆ ಸರ್ವಿಸ್ ನಿಮಗೆ ಆರಾಮಾಗಿ ಇದು ಮಾಡ್ಕೊಂಡು ಮಾಡ್ಕೋಬಹುದು. ಎಲ್ಲ ಕಡೆ ಸರ್ವಿಸ್ ಸೆಂಟರ್ಸ್ ಇದೆ. 4,40,000 ನೆಗಿಷಿಯಬಲ್ ಕೂಡ ಆಗುತ್ತೆ. ಮೈಲೇಜ್ ಕೂಡ ಬರುತ್ತೆ, ನೀವು ಆರಾಮಾಗಿ ಮೈಂಟೈನ್ ಮಾಡ್ಬೋದು. ರಿಡ್ಜಿ ಇದೆ ಮಾರುತಿಯಲ್ಲಿ, ನಮ್ಮ ಹತ್ರ ಸ್ವಿಫ್ಟ್ ಇದೆ. ಅದು ಬಿಟ್ಟು ಆಲ್ಟೋ ಗಾಡಿಗಳು, ZS ಸುಮಾರು ಗಾಡಿಗಳಿದೆ ಮಾರುತಿಯಲ್ಲೂ. ರೇಟ್ ನೆಗಿಷಿಯಬಲ್ ಮಾಡಿನೇ ಕೊಡೋಣ. ಡೈರೆಕ್ಟಾಗಿ ಎಲ್ಲ ಗಾಡಿಗಳು ವಿಸಿಟ್ ಮಾಡಿ ಸರ್. ನಾನು 100 ಸಲ ಅದನ್ನೇ ಹೇಳ್ತೀನಿ, ಡೈರೆಕ್ಟಾಗಿ ವಿಸಿಟ್ ಮಾಡಿ. ಗಾಡಿ ತುಂಬ ಚೆನ್ನಾಗಿದೆ. 4,40,000 ನೆಗಿಷಿಯಬಲ್ ಮಾಡಿ ಕೊಡ್ತೀವಿ ಸರ್. 4,40,000 ಯಾವ ಗಾಡಿಗಳು ಫಿಕ್ಸೆಡ್ ಅಲ್ಲ ಸರ್. ಒಂದು ಗಾಡಿ ನಾನು ನಿಮಗೆ ಫೈನಲ್ ಪ್ರೈಸ್ ಹೇಳಿದ್ದೀನಿ, ಇದೆಲ್ಲ ನೆಗಿಷಿಯಬಲ್ ಆಗುತ್ತೆ. 4,40,000 ನೆಗಿಷಿಯಬಲ್ ಮಾಡಿ ಕೊಡ್ತೀವಿ ಸರ್. ಓಕೆ, 4,40,000 ನೆಗೋಷಿಯಬಲ್ ಆಗುತ್ತೆ. ಸಿಂಗಲ್ ಓನರ್ 2012 ಮಾಡಲ್. ಓಕೆ, ಇಲ್ಲಿ ಒಂದು ಹುಂಡೈ ವರ್ಣ ಇದೆ, ಸೊ ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ವರ್ಣ ಆಟೋಮೆಟಿಕ್ ಇದು ವರ್ಣ ಆಟೋಮೆಟಿಕ್ ಅನ್ನೋದಕ್ಕಿಂತ ಡೀಸೆಲ್ ಗಾಡಿ, ಡೀಸೆಲ್ ವೆಹಿಕಲ್. ಹೌದು, ಡೀಸೆಲ್ ಅಲ್ಲಿ ಸುಮಾರು ಜನಕ್ಕೆ ವರ್ಣ ಆಟೋಮೆಟಿಕ್ ಬರುತ್ತೆ ಅಂತಾನೆ ಗೊತ್ತಿರಲ್ಲ. ಸೊ ಡೀಸೆಲ್ 2010 ಮಾಡಲು ಸಿಂಗಲ್ ಓನರ್ ಗಾಡಿ, 3.5 ಲಕ್ಷ ಹೇಳ್ತಾ ಇರೋದು, ಹೆಚ್ಚು ಕಡಿಮೆ ಆಗತ್ತೆ ಸರ್. ನೋಡ್ಬೋದು ಇಂಟೀರಿಯಲ್ ಎಲ್ಲ ಹೆಂಗಿದೆ ಅಂತ ಅಂದ್ಬಿಟ್ಟು. ಒಂದು ಆಟೋಮೆಟಿಕ್ ಅಲ್ಲಿ ನಿಮ್ಗೆ ಡೀಸೆಲ್ ಅಲ್ಲಿ 3.5 ಲಕ್ಷ ಸಿಗೋದು ರೇರು, ಅಂತರಲ್ಲಿ 3.5 ಲಕ್ಷ ನೆಗೋಷಿಯಬಲ್ ಕೂಡ ಆಗುತ್ತೆ. ಸಿಂಗಲ್ ಓನರ್ ಗಾಡಿ ಕೂಡ 10 ಮಾಡಲು ಇದೆ, ಓನರ್ಶಿಪ್ ಇದೆ. ನೀವು ಗಾಡಿ ನೋಡ್ಬೋದು ಎಷ್ಟು ನೀಟಾಗಿದೆ ಇಂಟೀರಿಯಲ್ಸ್ ಅಂತ. ಸ್ಟೀರಿಂಗ್ ಪವರ್ ವಿಂಡೋಸ್ ಇದೆ, ಮ್ಯಾಗ್ ವೀಲ್ಸ್ ಕೂಡ ಇದೆ. ರೇಟ್ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ, ಟಾಪ್ ಎಂಡ್ ಅಂತಾನೆ ಹೇಳ್ಬೋದು. ಹೌದು, ಟಾಪ್ ಎಂಡ್ ಸರ್. ಗಾಡಿ ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಇದೊಂದೇ ಫಿಕ್ಸ್ ರೇಟ್ ಅಲ್ಲ, ಯಾವ ಗಾಡಿಗಳು ಫಿಕ್ಸ್ ರೇಟ್ ಅಲ್ಲ. ಏನ್ ಮೈಲೇಜ್ ಸಿಗುತ್ತೆ ಮ್ಯಾಮ್ ಇದು? ಸರ್ ಮೈಲೇಜ್ ಒಂದು 14-15 ಬರುತ್ತೆ. ಯಾಕಂದ್ರೆ ಆಟೋಮೆಟಿಕ್ ಅನ್ನೋದ್ರಿಂದ ಸ್ವಲ್ಪ ನಿಮಗೆ ಮೈಲೇಜ್ ಕಡಿಮೆನೇ ಬರುತ್ತೆ. ಹೌದು ಸರ್, ಇದು ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್, ರೇಟ್ ನೆಗೋಷಿಯಬಲ್ ಆಗುತ್ತೆ. ಇಲ್ಲಿ ಒಂದು ಮಹೀಂದ್ರ KUV 100 ಅಂತ ಇದೆ, ಸೊ ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2016 ಮಾಡಲು ಸಿಂಗಲ್ ಓನರ್ ಗಾಡಿ, 78,000 ನೋಡಿದೆ. 3,80,000 ಹೇಳ್ತಾ ಇರೋದು. ಒಳ್ಳೆ ಸ್ಪೇಸ್ ಬರುತ್ತೆ, ಫುಡ್ ಸ್ಪೇಸ್ ನಿಮ್ಗೆ ಜಾಸ್ತಿ ಬರುತ್ತೆ. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಗಾಡಿ ನೋಡ್ಬೋದು ಸರ್, ಇಂಟೀರಿಯಲ್ ಎಲ್ಲ ನೀವೇ ನೋಡ್ಬೋದು. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ಗಾಡಿ ಎಷ್ಟು ನೀಟಾಗಿದೆ ಇಂಟೀರಿಯಲ್ಸ್ ಅಂತ ಅಂದ್ಬಿಟ್ಟು. ರೇಟ್ ನೆಗೋಷಿಯಬಲ್ ಮಾಡಿಕೊಡೋಣ ಸರ್. ರೇಟ್ ನೆಗೋಷಿಯಬಲ್ ಆಗುತ್ತೆ. ಆಫ್ಟರ್ ಮಾರ್ಕೆಟ್ ಒಂದು ಮ್ಯೂಸಿಕ್ ಸಿಸ್ಟಮ್ ಹಾಕ್ಸಿದ್ದಾರೆ. ಆ್ಯಂಡ್ ಸೀಟ್ ಕೂಡ ನೋಡ್ಬೋದು, ಬಕೆಟ್ ಸೀಟ್ ಥರ ಬರುತ್ತೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಲೆದರ್ ಸೀಟ್ ಅಂತಲೇ ಹೇಳ್ಬೋದು. ಸೊ ನಿಮಗೆ ಸ್ಪೇಸ್ ಕೂಡ ತುಂಬ ಬರುತ್ತೆ. ಒಂದು ಅಂದರೆ ಹೈಟ್ ಕೂಡ ತುಂಬ ಜಾಸ್ತಿನೇ ಇದೆ ಅಂತಲೇ ಹೇಳ್ಬೋದು ಈ ಗಾಡಿ. ಹೌದು ಸರ್, ಗಾಡಿನೂ ನೋಡ್ಬೋದು. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಓಕೆ, ಒಳ್ಳೆ ಫ್ಯೂಚರ್ಸ್ ಇದೆ, ಸ್ಪೇಸ್ ಇದೆ ಗಾಡಿ. KUV 100. ಓಕೆ, ರೇಟ್ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. ರೇಟ್ ನೆಗೋಷಿಯಬಲ್ ಆಗುತ್ತೆ. ಫಸ್ಟ್ ಓನರ್ ವೆಹಿಕಲ್ 3,80,000 ಹೇಳ್ತಾರೆ ಸರ್. 3,80,000 ಹೇಳ್ತಾ ಇರೋದು, ಹೆಚ್ಚು ಕಡಿಮೆ ಆಗುತ್ತೆ ಸರ್. ಇದು ಮೈಲೇಜ್ ಎಷ್ಟು ಕೊಡ್ಬೋದು ಮ್ಯಾಮ್? ಸರ್ ಬರುತ್ತೆ ಒಂದು 14-15 ಬರುತ್ತೆ ಸರ್. 14-15 ಬರುತ್ತೆ. ಹೌದು ಸರ್. ಇಲ್ಲಿ ಒಂದು i10 ಇದೆ, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2009 ಮಾಡಲು, 2009 ಮಾಡಲು ಸೆಕೆಂಡ್ ಓನರು, 2,70,000 ಹೇಳ್ತಾ ಇರೋದು.
ಸ್ಪೋರ್ಟ್ಸ್ ವರ್ಷನ್ ಇದು. ಇದರಲ್ಲಿ ಏನಂದ್ರೆ ಫೀಚರ್ಸ್ AC ಪೋಸ್ಟರಿಂಗ್ ಪವರ್ ವಿಂಡೋಸ್, ಬ್ಯಾಕ್ ವೈಫರ್ ಬರುತ್ತೆ. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ನೋಡ್ಬೋದು ಸರ್, ಲೆದರ್ ಸೀಟ್ ಇದೆ. ಐಟನ್ಗಳೆಲ್ಲ ನೀವು ನೋಡ್ಬೋದು, ಇಂಟೀರಿಯರ್ಸ್ ಸಕ್ಕತ್ತಾಗಿದೆ ಸರ್. ಡೈರೆಕ್ಟ್ ಆಗಿ ನೀವು ಒಂದ್ಸಲ ವಿಸಿಟ್ ಮಾಡಿಬಿಟ್ಟು ಗಾಡಿಗಳು ನೋಡಿ. ಒಂದಲ್ಲ ಅಂತ 4 ಗಾಡಿ ಇದೆ I10 ಅಲ್ಲಿ. ರೇಟ್ ಕೂಡ ನೆಗೋಷಿಯಬಲ್ ಮಾಡ್ಕೊಡ್ತೀವಿ ನಿಮಗೆ. I10 ಅಲ್ಲಿ ಒಂದೊಳ್ಳೆ ಬೇರೆ ಬೇರೆ ಮಾಡೆಲ್ಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಒಂದು ತಗೊಳಕ್ ಬಂದ್ರೆ ಇನ್ನೊಂದು ನೋಡ್ಬೋದು. ಹೌದು ಸರ್, ಖಂಡಿತ. ಯಾಕಂದ್ರೆ ನಾವು ಆಪ್ಷನ್ಸೇ ಜಾಸ್ತಿ ಹುಡ್ಕೋದಲ್ವಾ ಎಲ್ಲದ್ರಲ್ಲೂ. ಅದರಿಂದ ನಿಮ್ಗೆ ಒಂದಲ್ಲ ಅಂತ ಅಂದ್ಬಿಟ್ಟು ಆಪ್ಷನ್ಸ್ ಇದೆ. ರೇಟ್ ಕೂಡ ನೆಗೋಷಿಯಬಲ್ ಮಾಡಿನೇ ಕೊಡೋಣ ಸರ್. ಓಕೆ, ನಾರ್ಮಲ್ ಆಗಿ ಏನಾಗುತ್ತೆ, ನೀವು ಒಂದು I10 ತಗೊಳಕ್ ಬರ್ತೀರಾ, ಒಂದೇ ನೋಡ್ಕೋಬೇಕು. ಇಲ್ಲಿ 4 ಥರ ಆಪ್ಷನ್ ಇದೆ ಅಂತಲೇ ಹೇಳ್ಬೋದು. ಸೊ ಯಾವ್ದು ಬೆಸ್ಟ್ ಅನ್ಸುತ್ತೆ ನೀವು ತಗೊಳ್ಬೋದು ಅಂತಲೇ ಹೇಳ್ಬೋದು. ಸೊ ಎಷ್ಟು ಹೇಳಿದ್ರಿ ಮ್ಯಾಮ್ ಇದಕ್ಕೆ? ಸರ್ ಇದು 2,70,000, 2,70,000 ಹೇಳೋದು. ರೇಟ್ ಹೆಚ್ಚು ಕಡಿಮೆ ಆಗುತ್ತೆ ಸರ್. ರೇಟ್ ಹೆಚ್ಚು ಕಡಿಮೆ ಆಗುತ್ತೆ. ಇಲ್ಲಿ ಒಂದು ಹುಂಡೈ ಇಯಾನ್ ಇದೆ, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಅದು 2011 ಮಾಡಲು, 3rd ಓನರು. ಓಕೆ, 2 lakhs ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ ಸರ್. ಇದು AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ, ಮ್ಯಾಗ್ ವೀಲ್ಸ್ ಇದೆ. ರೇಟ್ ಕೂಡ ತುಂಬಾ ನೆಗೋಷಿಯಬಲ್ ಆಗುತ್ತೆ. 2 ಲಕ್ಷ ಹೇಳ್ತಾ ಇರೋದು, ಹೆಚ್ಚು ಕಡಿಮೆ ಆಗುತ್ತೆ. ಒಂದು ಆಲ್ಟೋ ರೇಂಜಲ್ಲಿ ನಿಮಗೆ ಒಂದು ಇಯಾನ್ ಸಿಗುತ್ತೆ. ರೇಟ್ ನೆಗೋಷಿಯಬಲ್ ಆಗುತ್ತೆ ಸರ್. ಇನ್ನೊಂಚೂರು ಕಡಿಮೆ ಮಾಡ್ಕೊಡೋಣ. ಡೈರೆಕ್ಟ್ ಆಗಿ ಏನೇನು ಫೀಚರ್ಸ್ ಬರುತ್ತೆ ಮ್ಯಾಮ್ ಇದರಲ್ಲಿ? ಸರ್ AC ಪವರ್ ಸ್ಟೇರಿಂಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಬೇಸ್ ಮಾಡೆಲ್ ಇದು. ಫ್ರಂಟ್ ಪವರ್ ವಿಂಡೋಸ್ ಬರುತ್ತೆ. ಎರಾ ವರ್ಷನ್ ಇದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಎಷ್ಟು ಹೇಳಿದ್ರಿ ಮ್ಯಾಮ್ ಇದಕ್ಕೆ? ಸರ್ 2 lakhs ನೆಗೋಷಿಯಬಲ್ ಆಗುತ್ತೆ ಸರ್. 2 lakh ನೆಗೋಷಿಯಬಲ್. ಹೌದು ಸರ್. ಓಕೆ, ಇಲ್ಲಿ ಒಂದು ಫೋರ್ಡ್ ಫಿಗೋ ಇದೆ, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2011 ಮಾಡಲು, ಸಿಂಗಲ್ ಓನರು. ಇದು ಕೂಡ 2,25,000 ಹೇಳ್ತಾ ಇರೋದು. ಸೇಮ್ ಫ್ಯೂಚರ್ಸ್ ಅದೇನು ನೋಡಿದ್ರು ಅದೇ ಫೀಚರ್ಸ್ ಬರುತ್ತೆ. AC ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರುತ್ತೆ. ರೇಟ್ ನೆಗೋಷಿಯಬಲ್ ಆಗುತ್ತೆ ಸರ್. ರೇಟ್ ನೆಗೋಷಿಯಬಲ್ ಆಗುತ್ತೆ. ಎಷ್ಟು ಓನರ್ ಮ್ಯಾಮ್ ಇದು? ಸರ್ ಇದು ಸಿಂಗಲ್ ಓನರ್. ಎಷ್ಟು ಓಡಿದೆ? 79,000 ಏನೋ ಓಡಿದೆ. 79,000. ಹೌದು ಸರ್. ಸೊ ಸಾಕಷ್ಟು ಜನ ಆಲ್ಟೋ ಹುಡುಕ್ತಾ ಇರ್ತಾರೆ, ಅವ್ರಿಗೆ ಇಲ್ಲಿ ಒಂದು ಆಪ್ಷನ್ ಇದೆ ಅಂತಾನೆ ಹೇಳ್ಬೋದು. ಸೊ ಹೇಳಿ ಮ್ಯಾಮ್ ಇದ್ರ. ಸರ್ ಇದು 2004 ಮಾಡಲು, ಸೆಕೆಂಡ್ ಓನರು. 1,60,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. ರೇಟು ಸರ್ ನೆಗೋಷಿಯಬಲ್ ಆಗುತ್ತೆ. ಸ್ವಲ್ಪ ಗಾಡಿ ಟೈರ್ ಅದು ಇದು ಹಾಕ್ಸ್ಕೊಳ್ಳೋ ಸಣ್ಣ ಪುಟ್ಟದಿದೆ. ನಿಮ್ಗೆ ಆಲ್ಟೋ 4 ಮಾಡಲ್ ಅಂದಮೇಲೆ ಸ್ವಲ್ಪ ಖರ್ಚಿದ್ದೇ ಇರುತ್ತೆ. ರೇಟ್ ನೆಗೋಷಿಯಬಲ್ ಮಾಡಿ ಕೊಡೋಣ ಸರ್. ಎಷ್ಟನೇ ಓನರ್ ಅಂತ ಹೇಳಿದ್ರಿ ಮ್ಯಾಮ್? ಸರ್ ಸೆಕೆಂಡ್ ಓನರ್. ಸೆಕೆಂಡ್ ಓನರ್. ಎಷ್ಟು ಓಡಿದೆ? 78,000 ಓಡಿದೆ. 78,000. ಹೌದು. ಇಲ್ಲಿ ಇನ್ನೊಂದು ಟಾಪ್ ಅಂಡ್ ಬೀಟ್ ಇದೆ ಅಂತಾನೆ ಹೇಳ್ಬೋದು, ಗ್ರೀನ್ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದೆ, ಹೇಳಿ ಮ್ಯಾಮ್ ಇದು. ಸರ್ ಇದು 2012 ಮಾಡಲು, ಸಿಂಗಲ್ ಓನರ್. 70,000 ನೋಡಿದೆ. 1,90,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. ಸುಮಾರು ಜನ ಬಂದ್ಬಿಟ್ಟು ಈ ಕಲರ್ ಬಗ್ಗೆ ಇದು ಮಾಡ್ತಾರೆ, ಕಲರ್ ನೋಡ್ತಾರೆ. ಅದರಿಂದ ನೋಡಿ ಸರ್, ನಿಮಗೆ ಆಪ್ಷನ್ಸ್ ಇದೆ. ಸಿಲ್ವರ್ ಇದೆ, ಗ್ರೇ ಇದೆ, ಗ್ರೀನ್ ಇದೆ, ಬ್ಲೂ ಇದೆ, 3 ಇದೆ. ಅದರಲ್ಲಿ ಡೀಸೆಲ್ ಕೂಡ ಇದೆ, ಪೆಟ್ರೋಲ್ ಕೂಡ ಇದೆ. ನೀವು ಡೈರೆಕ್ಟ್ ಆಗಿ ಬಂದ್ರೆ ಇದು ಮಾಡ್ತೀನಿ. ಮತ್ತೆ ನೀವು ಕನ್ಫ್ಯೂಸ್ ಆಗುತ್ತೆ, ಒಂದೊಂದು ಗಾಡಿ ಪೆಟ್ರೋಲ್ ಯಾವುದು ಡೀಸೆಲ್ ಯಾವ್ದು ಅಂತ ಕಾಲ್ ಮಾಡಿ, ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಪೆಟ್ರೋಲ್ ಡೀಸೆಲ್ ಮ್ಯಾಮ್? ಸರ್ ಇದು ಡೀಸೆಲ್. ಇದು ಡೀಸೆಲ್ ಅಲ್ಲ? ಹೌದು ಸರ್. ಎಷ್ಟನೇ ಓನರ್ ಮ್ಯಾಮ್ ಇದು? ಸರ್ ಇದು ಸೆಕೆಂಡ್ ಓನರ್ ಸರ್. ಎಷ್ಟು ಓಡಿದೆ? ಸೆಕೆಂಡ್ ಓನರ್ 79,000 ಏನೋ ಓಡಿದೆ. ಹೌದಾ, ಏನು ಹೇಳ್ತಿದ್ದೀರಾ ಪ್ರೈಸ್ ಕೊಟ್ಟು? ಸರ್ 1,90,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 1,90,000 ನೆಗೋಷಿಯಬಲ್ ಆಗುತ್ತೆ. ಇನ್ನೊಂದು ಆಪ್ಷನ್ ಕೂಡ ಇರುವಂತದ್ದು, ಬ್ಲೂ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳ್ಬೋದು, ಹೇಳಿ ಮ್ಯಾಮ್ ಇದ್ರ ಬಗ್ಗೆ. ಸರ್ ಇದು 2011 ಮಾಡಲು, ಸೆಕೆಂಡ್ ಓನರ್, ಬ್ಲೂ ಕಲರ್. ನೋಡ್ಬೋದು ಇಂಟೀರಿಯರ್ ಎಲ್ಲ ಎಷ್ಟು ನೀಟ್ ಆಗಿದೆ ಅಂತ. ಗಾಡಿ ಮಾತ್ರ ಸಕ್ಕತ್ತಾಗಿದೆ ಸರ್. ನೀವು ಡೈರೆಕ್ಟ್ ಆಗಿ ಬಂದು ನೋಡ್ರೆ ನಿಮ್ಗೆ ಲುಕ್ ಗೊತ್ತಾಗೋದು. ಪ್ರೈಸ್ ಬಂದ್ಬಿಟ್ಟು 2,20,000 ಹೇಳ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ. ಏನಂದ್ರೆ ಸರ್, ಈಗೇನು ಒಂದೊಂದಕ್ಕೆ ಒಂದೊಂದು ರೇಟ್ ಹೇಳ್ತೀರ ಅಂತಂದ್ರೆ, ಗಾಡಿ ಓಡಿರೋದು, ಮೈಂಟೆನೆನ್ಸ್ ಇದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. ರೇಟ್ ಕೂಡ ನೆಗೋಷಿಯಬಲ್ ಆಗುತ್ತೆ ಸರ್. ಹೌದು, ಗಾಡಿ ಓಡಿರೋದು ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಎಷ್ಟು ಹೇಳಿದ್ರಿ ಮ್ಯಾಮ್ ಇದಕ್ಕೆ? ಸರ್ 2,20,000 ನೆಗೋಷಿಯಬಲ್ ಆಗುತ್ತೆ ಸರ್. 2,20,000 ನೆಗೋಷಿಯಬಲ್. ಹೌದು ಸರ್. ಹಾಯ್ ಎಲ್ಲರೂ, ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ದೀರಾ ಅಂತ ಅನ್ಕೊತೀನಿ. ಸೊ ನಿಮ್ಗೆ ಇಷ್ಟ ಆಗಿರೋ ಬಜೆಟ್ ಕಾರ್ಸು ನಿಮ್ಗೆ ಇಲ್ಲಿದೆ ಅಂತಾನೆ ಅನ್ಕೊತೀನಿ. ಸೊ ಇದರ ಎಕ್ಸಾಕ್ಟ್ ಲೊಕೇಶನ್ ಮೇಡಮ್ ಹತ್ರನೇ ಕೇಳೋಣ. ಮೇಡಮ್ ಎಲ್ಲಿ ಬರುತ್ತೆ ಸರ್? ನಮ್ಮದು ಇಲ್ಲಿ ಬನ್ನರ್ಘಟ್ಟ ರೋಡ್, ಅರ್ಕೆರೆಯಲ್ಲಿ ಪಾಂಡುರಂಗ ನಗರ್ ಅಂತ. ಆಲ್ಮೋಸ್ಟು ಸ್ವಲ್ಪ ಜನರಿಗೆ ಗೊತ್ತು ಅಡಿಗಾಸ್ ಹೋಟೆಲ್ ಎಲ್ಲಿದೆ ಅಂತ. ಅಡಿಗಾಸ್ ಹೋಟೆಲಿಂದ ಇಲ್ಲಿಗೆ ಬರೋದಕ್ಕೆ ಜಸ್ಟ್ ಒಂದು 1.5 ಕಿಲೋಮೀಟ್ರ್ ಏನೋ ಇದೆ. ಇಲ್ಲಿಂದ ನೀವು ಬರ್ಬೋದು. ಈ ಕಡೆ ಅಪೋಲೋ ಫೋರ್ಟಿಸ್ ಬ್ಯಾಕ್ ಸೈಡ್, ಬ್ಯಾಕ್ ಗೇಟ್, ಅಪೋಲೋ ಬ್ಯಾಕ್ ಗೇಟ್ ಬಂದರೆ ನಮಗೊಂದು 5 minutes ಡಿಸ್ಟೆನ್ಸಲ್ಲೇ ಇರೋದು. ನೀವು ನಡ್ಕೊಂಡು ವಾಕಿಂಗ್ ಲೆವೆಲ್ಲೂ ಬರ್ಬೋದು. ಇಲ್ಲಿ ನಿಮಗೆ ಅರ್ಕೆರೆ ಪಾಂಡುರಂಗ ನಗರ್ ಅಂತ ಯಾರಿಗೆ ಕೇಳಿದ್ರು, ಲೊಕೇಶನ್ ಕೂಡ ನಮ್ಮ ಲೊಕೇಶನಲ್ಲಿ ಲೋಟಸ್ ಆಟೋ ಅಂತಲೇ ಲೊಕೇಶನಲ್ಲಿ ಬರುತ್ತೆ. ಅಂಥವ್ರು ಕೂಡ ಲೊಕೇಶನ್ ಹಾಕೊಂಡು ಕೂಡ ಬರ್ಬೋದು. ಆಲ್ಮೋಸ್ಟ್ ಅರ್ಕೆರೆ ಸಿಗ್ನಲ್ಗೆ ಬಂದರೆ ನಾವು ಲೊಕೇಶನ್, ಪರ್ಫೆಕ್ಟ್ ಲೊಕೇಶನ್ನೇ ನಿಮ್ಗೆ ಸಿಗುತ್ತೆ ಸರ್. ಒಂದು ಕಾಲ್ ಮಾಡ್ಕೊಂಡು ಬಂದರೆ ಖಂಡಿತ ಲೊಕೇಶನ್ ತಿಳಿಸ್ತೀವಿ ಸರ್. ಕಾಲ್ ಮಾಡ್ಕೊಂಬಂದರೆ ನಿಮಗೆ ಲೊಕೇಶನ್ ಕೂಡ ತಿಳಿಸ್ತಾರೆ. ಆ್ಯಂಡ್ ಇದು ಕೂಡ ನಿಯರ್ ಬೈ ಬನ್ನರ್ಘಟ್ಟ ರೋಡ್ ಹತ್ರನೇ ಬರುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್
ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಕಾಮೆಂಟ್ಸಲ್ಲಿ ಹೇಳ್ತಾ ಇದ್ರಿ ಒಂದು ಕಾರ್ ನಾವು ನೋಡ್ಕೊಂಡು ಹೋಗ್ತೀವಿ, ಆ ಕಾರ್ ಅಲ್ಲಿ ಇರೋದೇ ಇಲ್ಲ, ಲೇಟ್ ಆಗುತ್ತೆ ಹಂಗೆ ಹಿಂಗೆ ಅಂತ. ಸೊ ಏನಂತ ಹೇಳಿದ್ರೆ ಇಮಿಡಿಯೇಟಾಗಿ ಸೆಲ್ ಆಗ್ತಾ ಇರುತ್ತೆ. ಇವತ್ತು ನೋಡಿರೋ ಕಾರ್ ನಾಳೆಗೆ ಇರೋಲ್ಲ, ನಿಮ್ಮ ಮೇ ಬಿ ನಾಳೆ ಬೆಳಿಗ್ಗೆನೇ ಬಂದು ಯಾರು ಎತ್ಕೊಂಡು ಹೋಗ್ಬೋದು ಕಾರ್ನ. ನಾವೇನು ಮಾಡ್ತೀವಿ, ನಾಳೆ ನೈಟ್ ನಾವು ಅಪ್ಲೋಡ್ ಮಾಡ್ತಿರೋದ್ರಿಂದ ಅಷ್ಟರೊಳಗಡೆ ಯಾವುದಾದ್ರೂ ಕಾರ್ ಸೆಲ್ ಆದರೂ ಆಗ್ಬೋದು. ಅದಕ್ಕೂ ಮುಂಚೆ ನೀವು ಒಂದ್ಸಲಿ ಕಾಲ್ ಮಾಡಿಕೊಂಡು ವಿಸಿಟ್ ಮಾಡಿ, ಆವಾಗ ಆ ಕಾರ್ಗೆ ಇನ್ನೊಂದು ಕಾರ್ನ ರೀಪ್ಲೇಸ್ ಆಗಿರುತ್ತೆ. ಸೊ ಕಮ್ಮಿ ಬಜೆಟಲ್ಲಿ ಕೂಡ ಇರುತ್ತೆ. ಹೌದು ಸರ್, ಇವಾಗ ನಿಮಗೆ ಈ ಬೀಟ್ ಸೋಲ್ಡ್ ಆಗಿದೆ ಅಂತಂದರೆ ನಿಮ್ಗೆ ಅದೇ ಥರ ಇನ್ನೊಂದು ಬೀಟ್ನ ಬೇಕಾದ್ರೆ ನಾವು ಅರೇಂಜ್ ಮಾಡೋಕ್ಕಾಗತ್ತೆ, ಬಟ್ ಅದೇ ಪ್ರೈಸಲ್ಲಿರಲ್ಲ. ಸೊ ಪ್ರೈಸು ಒಂಚೂರು ಹೆಚ್ಚು ಕಡಿಮೆ ಆಗ್ಬೋದು, ಯಾಕಂದರೆ ಎಲ್ಲ ಕಸ್ಟಮರ್ಸ್ ಒಂದೇ ರೇಟ್ ಹೇಳೋಕ್ಕಾಗಲ್ಲ. ಕೆಲವೊಂದು ಕಸ್ಟಮರ್ಸ್ಗಳು ಬಂದುಬಿಟ್ಟು ನಾವು ರೇಟ್ ಹೇಳಿದಾಗ ಅವರು ಇದೇ ರಿವ್ಯಾಲ್ಯೂ, ಇದು ನಮ್ಗೆ ಗೊತ್ತು ವ್ಯಾಲ್ಯೂ ಅಂತ ಹೇಳ್ತಾರೆ. ಕೆಲವೊಬ್ಬರು ಬಂದುಬಿಟ್ಟು 2 ಲಕ್ಷ ಮೇಲೆ ಹೇಳ್ತಾರೆ, 2 ಲಕ್ಷ 3 ಲಕ್ಷ ಹೇಳ್ತಾರೆ. ಅವರು ರೀಸಲ್ಲಿ ಗೊತ್ತಿರಲ್ಲ, ಬಟ್ ಯಾರೋ 4 ಕಡೆ ಹೋಗಿ ಹೇಳಿರೋದ್ರಿಂದ ಅದೇ ರೇಟ್ ಇಟ್ಕೊಂಡು ಕೂತಿರ್ತಾರೆ. ನಾವು ಆ ಗಾಡಿನೂ ನಿಮ್ಮ ಡೀಟೇಲ್ಸ್ ಹೇಳೋಕ್ಕಾಗತ್ತೆ, ನಾವು ಕಂಡೀಷನ್ನು ಇದೆಲ್ಲ ನೋಡ್ಕೊಂಡು ಹೇಳ್ತೀವಿ. ಅದರಿಂದ ನಾವು ರೇಟ್ನ ಬಂದುಬಿಟ್ಟು ಆ ಗಾಡಿ ಇಲ್ಲಾಂದರೆ ಇನ್ನೊಂದು ಗಾಡಿ ಅರೇಂಜ್ ಮಾಡಿಕೊಡ್ತೀವಿ, ಪಕ್ಕ ಅರೇಂಜ್ ಮಾಡಿಕೊಡ್ತೀವಿ. ಅದೇ ಕಲರ್ ಬೇಕಂದ್ರೂ ಮಾಡೋಣ, ಬಟ್ ಆ ರೇಟಲ್ಲಂತೂ ಇರಲ್ಲ ಸರ್, ಅದು ಮಾತ್ರ ಹೇಳ್ತೀವಿ. ಹೌದು. ಸೊ ಎಲ್ಲವೂ ಒಂದೇ ಪ್ರೈಸಲ್ಲಿ ಇರಲ್ಲ ಅಂತ ಹೇಳ್ಬೋದು. ಸೊ ವೈಟ್ ಕಲರ್ ಅಂತ ಹೇಳಿದ್ರೆ ವೈಟ್ ಕಲರ್ ನಾಳೆ ಬಂದ್ಬಿಟ್ಟು ನಾಳೆ ಬೇರೆ ಹೌದು ಸರ್. ಸೊ ಅದ್ರ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿದ್ರೆ ಇವತ್ತಿನ ವಿಡಿಯೋ ಇಲ್ಲಿಗೆ ಕೊನೆ ಮಾಡೋಣ. ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ ಯು.